ಪ್ರತಿ ವಾರ ನೇರ ಪ್ರಸಾರವಾಗುವಂಥ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆಗಳಿರುತ್ತೆ. ಒಂದೊಳ್ಳೆ ಮಾತು, ಇಡೀ ವಾರದ ವಿಶೇಷ, 12 ರಾಶಿಗಳ ಫಲಾಫಲ ಇಡೀ ವಾರ ಹೇಗಿರುತ್ತೆ, ಅದರ ಜೊತೆಗೆ ಕಾರ್ಯಕ್ರಮಕ್ಕೆ ನೇರವಾಗಿ ನೀವು ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನ, ಪರಿಹಾರವನ್ನ ತಿಳ್ಕೋಬಹುದು. ಹಾಗಾದ್ರೆ ಇನ್ಯಾಕೆ ತಡ, ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀ ಶ್ರೀಕಂಠ ಶಾಸ್ತ್ರಿಗಳು. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ವಾರ ಭವಿಷ್ಯ ಕಾರ್ಯಕ್ರಮ, ಪ್ರತಿ ವಾರ ಈ ಕಾರ್ಯಕ್ರಮ ಆರಂಭ ಮಾಡುವಾಗ ಒಂದೊಳ್ಳೆ ಮಾತಿನೊಂದಿಗೆ ನಾವು ಆರಂಭ ಮಾಡ್ತೀವಿ. ಇವತ್ತು ಯಾವ ಮಾತನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಿ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚಯ ಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸಜ್ಜದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರವನ್ನು ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಸುಭಾಷಿತ, ಒಳ್ಳೆಯ ಮಾತು ಗಮನಿಸಿ. ಮಹಾಜನಸ್ಯ ಸಂಪರ್ಕಃ ಕಸ್ಯ ನೋನ್ನತಿಕಾರಕಃ ಪದ್ಮಪತ್ರ ಸ್ಥಿತಂ ತೋಯಂ ಧತ್ತೇ ಮುಕ್ತಾ ಫಲಶ್ರಿಯಂ ಅಂತ. ತಾವರೆ ಎಲೆ ಮೇಲೆ ಬಿದ್ದಿರ್ತಕ್ಕಂಥ ನೀರಿನ ಹನಿ, ತಾವರೆ ಎಲೆ ಪದ್ಮಪತ್ರ ಅಂತ ಕರೀತಾರೆ ಅದನ್ನು. ಅದರ ಮೇಲೆ ಒಂದು ಹನಿ ನೀರು ಬಿದ್ದರೆ ಅದು ಮುತ್ತಿನ ಹಾಗೆ ಹೊಳಿತಾ ಇರುತ್ತೆ. ಹಾಗೆಯೇ ಮಹಾಜನರ ಸಂಪರ್ಕದಿಂದಾಗಿ, ಯಾರು ದೊಡ್ಡವ್ರ ಜೊತೆಗಿದ್ದರೆ ಅವರು ದೊಡ್ಡ ಬೆಳಕಿನ ಉಂಡೆ ಥರ ಇರ್ತಾರೆ, ನಮ್ಮನ್ನು ಹೊಳಿಸ್ತಾ ಇರ್ತಾರೆ. ಅಕ್ಕಪಕ್ಕ ನಿಂತವರನ್ನು, ಅಕ್ಕಪಕ್ಕ ಇದ್ದವರನ್ನು, ಅವ್ರ ಜೊತೆಗಿದ್ದವರು ಕೂಡ ಹಾಗೆ ಹೊಳಿತಾ ಇರ್ತಾರೆ ಅನ್ನುವ ಅರ್ಥವನ್ನು ಸೂಚಿಸುತ್ತೆ. ಇದರರ್ಥ ಏನು? ಒಂಥರ ಅರ್ಥ ಅಂದರೆ, ದೊಡ್ಡವರ ಸಂಘ, ದೊಡ್ಡ ವ್ಯಕ್ತಿಗಳ ಜೊತೆಗಿನ ಒಡನಾಟ ಇದು ತುಂಬ ಮುಖ್ಯವಾದದ್ದು ಅನ್ನೋದನ್ನು ಸೂಚಿಸುತ್ತೆ. ತನ್ಮೂಲಕ ಅವರಿಗಿರ್ತಕ್ಕಂತಹ ಕಾಂತಿ, ಅದರ ಪ್ರಭೆಯಿಂದಾಗಿ, ಸೂರ್ಯನಿಂದಾಗಿ ಬೇರೆ ಬೇರೆ ಗ್ರಹಗಳಿಗೂ ಹೇಗೆ ಆ ಬೆಳಕಿನ ಶಕ್ತಿ ಅನ್ನೋದು ಬರುತ್ತೋ, ಸೂರ್ಯನಿಂದಾಗಿ ಚಂದ್ರನಿಗೆ ಬೆಳಕಲ್ವ, ಹಾಗೆಯೇ ಉಳಿದ ಗ್ರಹಗಳಿಗೂ ಕೂಡ ಹಾಗೆ ಒಬ್ಬ ಸೂರ್ಯನ ಜೊತೆಗಿದ್ದರೆ 9 ಗ್ರಹಗಳಿಗೆ ಬೆಳಕು ಹೇಗೆ ಸಿಗುತ್ತೋ, ಆ ರೀತಿಯಲ್ಲಿ ನಾವು ಸಜ್ಜನರ ಜೊತೆಗೆ, ಉತ್ತಮರ ಜೊತೆಗಿದ್ದಾಗ ನಮಗೆ ಅಂಥ ಒಳ್ಳೆಯ ಪಟ್ಟವ್ಯ, ಅಂಥ ಒಳ್ಳೆಯವ್ರ ಜೊತೆಗಿದ್ದಾನ, ಅವ್ರ ಜೊತೆಗಿದ್ರೆ ಬಿಡಪ್ಪ ಅವನು ಹಾಳಾಗಲ್ಲ ಅನ್ನುವಂಥದ್ದಲ್ವ. ಮಕ್ಕಳಲ್ಲಿ, ವಿದ್ಯಾರ್ಥಿಗಳ ಶಾಲೆಗಳಲ್ಲಿ ಯಾರ ಜೊತೆಗಿದ್ದಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಏನು ಅಂತ ನಿರ್ಣಯ ಆಗಿಬಿಡಲ್ವ. ತಂದೆ ತಾಯಿಗಳಿಗೆ ಆಘಾತ ಆಗುತ್ತೆ. ತುಂಬ ಒಳ್ಳೆಯ ರ್ಯಾಂಕ್ ಸ್ಟೂಡೆಂಟ್ ಜೊತೆಗಿದೆ, ಅವನ ಜೊತೆಗೆ ಊರು ಸುತ್ತಲೂ ತೊಂದರೆ ಇಲ್ಲ, ಆ ರೀತಿ ಒಂದು ಸಮಾಧಾನ ಇರುತ್ತೆ, ಒಳ್ಳೆಯ ಕೆಲಸನೇ ಮಾಡ್ತಿರ್ತಾರೆ ಅಂತ. ಅದು ಒಬ್ಬ ಕೆಟ್ಟವನ ಜೊತೆಗಿದ್ದರೆ ಏನು ಪ್ರಮಾದ ಮಾಡ್ಕೊಂಡು ಯಾವ ಕೇಸ್ ತಂದುಬಿಡ್ತಾನೋ ಮನೆಗೆ ಅಂತಕ್ಕಂಥ ಏನು ಕಂಟಕ ತರ್ತಾನೋ ಅಂತ ಧಾವಂತ ಆತಂಕ ಇರುತ್ತೆ. ಆ ರೀತಿಯಲ್ಲಿ ಸಜ್ಜನರ ಜೊತೆಗಿದ್ದರೆ ಮುತ್ತುಗಳ ಹಾಗೆ ನಾವು ಕೂಡ ಹೊಳಿತೀವಿ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಯಾವತ್ತೂ ಸಜ್ಜನರ ಸಂಪರ್ಕ ಮಾಡಬೇಕು, ಸಜ್ಜನರ ಜೊತೆಗಿರಬೇಕು. ಕನಿಷ್ಠ ಅಂಥ ಕಾವ್ಯಗಳು, ಅಂಥ ಪುಸ್ತಕಗಳು, ಸಜ್ಜನರು ಅಂತಂದರೆ ಕೇವಲ ವ್ಯಕ್ತಿಗಳು ಸಿಗದೆ ಹೋಗುತ್ತೆ. ಎಷ್ಟೋ ಬಾರಿ ನಮಗೆ ಅಂಥ ಮಹನೀಯರ ಸಂಪರ್ಕವೇ ಏರ್ಪಾಡಾಗೋದಿಲ್ಲ, ಎಲ್ಲೋ ದೂರದಲ್ಲಿರ್ತಾರೆ. ಏನು ಮಾಡೋದಪ್ಪ? ಆ ಸಂದರ್ಭದಲ್ಲಿ ಅಂಥ ಒಳ್ಳೆಯ ಪುಸ್ತಕಗಳಾದರೂ ನಮ್ಮ ಜೊತೆಗಿದ್ರೆ ಅದು ಸಜ್ಜನ. ಅದರಿಂದಾಗಿ ನಮಗೂ ಒಂದಷ್ಟು ಮಾರ್ಗದರ್ಶನ ಸಿಕ್ಕು ನಾವು ಮತ್ತೊಂದು ಬೆಳಕಾಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಉತ್ತಮರ ಸಂಘ ಒಳ್ಳೆಯದು ಅಂತ. ಎಸ್. ಇನ್ನು ಈಗ ವಾರದ ವಿಶೇಷದ ಕಡೆ ಗಮನ ಹರಿಸೋದಾದರೆ, ಇಡೀ ವಾರ ಏನೆಲ್ಲ ವಿಶೇಷತೆಗಳಿದೆ ಅದನ್ನು ಮುಂಚಿತವಾಗಿ ತಿಳಿಸ್ಕೊಡ್ತೀರಿ. ಸೊ ಈ ವಾರ ಏನೇನು ವಿಶೇಷ ಇದೆ? ಈ ವಾರದಲ್ಲಿ ಒಂದು ಪ್ರಧಾನವಾದ ವಿಶೇಷತೆ ಇದೆ, ನೋಡೋಣ. ಮುಖ್ಯವಾಗಿ ನಾಳೆ ದಿವಸ ಕುಜನ ಒಂದು ಪರಿವರ್ತನೆಯನ್ನು ಕಾಣ್ತೀವಿ ನಾವು. ಎಷ್ಟು ದಿವಸ ಕುಜ ಉಚ್ಚಸ್ಥಾನದಲ್ಲಿದ್ದ, ಇಂತಹ ಕುಜ ಈ ಸಂದರ್ಭದಲ್ಲಿ ಅಂದರೆ ನಾಳೆ ದಿವಸ ಸೋಮವಾರ 23ನೇ ತಾರೀಕು ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಮಕರದಲ್ಲಿದ್ದಂಥ ಕುಜ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಕುಂಭರಾಶಿಗೆ ಪ್ರವೇಶವಾದ ಕೂಡಲೇ ಒಂದು ಕಾಲ ಏರ್ಪಾಡಾಗುತ್ತೆ. ಅದನ್ನು ನಾನು ವಿವರಿಸ್ತೀನಿ ಸ್ವಲ್ಪ ಹೊತ್ತಿನಲ್ಲಿ ತಮಗೆ ಸವಿವರವಾಗಿ. ಎಷ್ಟೋ ಜನಕ್ಕೆ ಈಗ ಅಲ್ಲಿ ಕುಂಭಕ್ಕೆ ಪ್ರವೇಶ ಆದ ಕೂಡಲೇ ರಾಹು ಕೇತುಗಳ ಆ ಒಂದು ಏನು ಸಪ್ತಮ ಸ್ಥಾನ ಇದೆಯಲ್ಲ, ಅಲ್ಲಿಗೆ ಎಲ್ಲ ಗ್ರಹಗಳು ಬಂದುಬಿಡ್ತವೆ. ಈ ಕಾರಣದಿಂದ ಕಾಳಸರ್ಪ ದೋಷ ಅಂತಕ್ಕಂಥ ಒಂದು ಭ್ರಮೆ ಉಂಟಾಗುತ್ತೆ. ಅದನ್ನೆಲ್ಲ ನಾವು ನೋಡೋಣ, ಈಗ ಸ್ವಲ್ಪ ಹೊತ್ತಿನಲ್ಲಿ ತಿಳಿಸ್ತೀನಿ. ಓಕೆ, ಇವಿಷ್ಟು ವಾರದ ವಿಶೇಷ. ಆದರೆ ಇನ್ನು ನೀವು ಕಾತರದಿಂದ ಕಾಯ್ತಾ ಇರುವಂತಹ 12 ರಾಶಿಗಳ ಇಡೀ ವಾರದ ಫಲಾಫಲ ಹೇಗಿದೆ ಅಂತ ಒಂದೊಂದಾಗಿ ರಾಶಿಗಳನ್ನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಮೊದಲ 3 ರಾಶಿಗಳ ಬಗ್ಗೆ ಈಗ ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಶಾಸ್ತ್ರಿಗಳು, ಹಾಂ, ಈ ರಾಶಿಗಳನ್ನು ತಿಳಿಸ್ಕೊಡೋ ಪೂರ್ವದಲ್ಲಿ ನಾವೊಂದು ಕೋಷ್ಟಕವನ್ನು ತೋರಿಸ್ತೀನಿ.
ಗಮನಿಸಿ. ಬಹಳ ಮುಖ್ಯವಾದದ್ದು, ಆತಂಕ ಪಡುವುದು ಬೇಡ ಅಂತ. ಜನರ ಮನಸ್ಸಿನಲ್ಲಿ ಏನಿರುತ್ತೆ, ಈ ಕಾಳಸರ್ಪದೋಷ ಇತ್ಯಾದಿ ಇವುಗಳ ಬಗ್ಗೆ ಒಂದು ಭಯ ಇದೆ. ಈಗ ಆ ಥರದಕ್ಕೆ ಒಂದು ಸಾಧ್ಯತೆ, ಕುಜನ ಪ್ರವೇಶ ಆದ ಕೂಡಲೇ ಅಂಥದ್ದು ಒಂದು ಭ್ರಮೆ ಉಂಟಾಗುತ್ತೆ. ಆ ದೃಷ್ಟಿಯಿಂದ ಆ ಭ್ರಮೆ ಬೇಡ ಅಂತ ಇನ್ನೂ ಕೆಲವು ಸ್ವಲ್ಪ ಕಾಲ ನೋಡಬಹುದು. ಆ ಕೋಷ್ಟಕವನ್ನು ಗಮನಿಸಿ ತಾವೀಗ ನೋಡಿ. ತಾವು ನೋಡ್ತಾ ಇದ್ದೀರಾ ಗ್ರಹಗಳು ಎಲ್ಲೆಲ್ಲಿದ್ದಾವೆ, ಯಾವ್ಯಾವ ನಕ್ಷತ್ರಗಳಲ್ಲಿದೆ ಅಂತ ತೋರಿಸ್ತಾ ಇದ್ದೀನಿ. ನಾಳೆ ದಿವಸ ಕುಜನ ಪ್ರವೇಶ ಆಗುತ್ತೆ ಕುಂಭರಾಶಿಗೆ. ಧನಿಷ್ಠ ನಕ್ಷತ್ರದ 3ನೇ ಪಾದದಲ್ಲಿ ಕುಜನ ಪ್ರವೇಶ ಆಗುತ್ತೆ. ರವಿ ಅದಕ್ಕೆ ಕುಜನಿಗಿಂತ ಮುಂದೆ ಇದ್ದಾನೆ ಶತಭಿಷ ನಕ್ಷತ್ರದಲ್ಲಿ ರವಿ. ಅದಕ್ಕಿಂತ ಮುಂದೆ ಇದೆ ರಾಹು ಶತಭಿಷ ನಕ್ಷತ್ರದ 3ನೇ ಪಾದದಲ್ಲಿ. ಅದಕ್ಕಿಂತ ಮುಂದೆ ಶುಕ್ರ ಇದ್ದಾನೆ, ಬುಧ ಇದ್ದಾನೆ. ವಸ್ತುತಃ ಈ ರಾಹು ಕೇತು, ನಮಗೆ ಒಂದು ಕಲ್ಪನೆ ಇದೆ, ರಾಹು ಕೇತು ಇವುಗಳ ಮಧ್ಯಭಾಗದಲ್ಲಿ ಎಲ್ಲ ಗ್ರಹಗಳು ಬಂದರೆ ಅದನ್ನು ಕಾಳಸರ್ಪದೋಷ ಅಂತ ಕೆಲವು ಗ್ರಂಥಗಳಲ್ಲಿ ಅದನ್ನು ನಾವು ಕಾಣ್ತೀವಿ. ಆದರೆ ಅದಕ್ಕಿನ್ನೂ ಸಾಕಷ್ಟು ಕಾಲ ಇದೆ. ಮುಂದಿನ ಮಾರ್ಚ್ 18ರವರೆಗೆ ಕುಜ, ರವಿ, ಚಂದ್ರ ಇವರುಗಳು ರಾಹುವಿನಿಂದ ಕೆಳಭಾಗದಲ್ಲೇ, ರಾಹು ಇರತಕ್ಕಂಥ ಶತಭಿಷ ನಕ್ಷತ್ರ 3ನೇ ಪಾದದಲ್ಲಿ, ಅಂದರೆ ಮಧ್ಯಭಾಗದಲ್ಲಿದ್ದಾನೆ ಅಂತ ಇಟ್ಟುಕೊಳ್ಳಿ. ಕುಂಭರಾಶಿಯ ಮಧ್ಯಭಾಗದಲ್ಲಿದ್ದಾನೆ. ಕುಂಭರಾಶಿಗಿಂತ ಸ್ವಲ್ಪ ಕೆಳಗಡೆ, ಮಕರದಿಂದ ಸ್ವಲ್ಪ ದಾಟಿ ಮೇಲೆ, ಆ ಮಧ್ಯಭಾಗದಿಂದ ಸ್ವಲ್ಪ ಕೆಳಗಡೆಗೆ ಇನ್ನು ಕುಜ, ರವಿ, ಚಂದ್ರನು ಕೂಡ ಗಮನಿಸ್ಕೊಂಡ್ರೆ ಮಾರ್ಚ್ 18ರವರೆಗೆ, ಯುಗಾದಿ ಹಿಂದಿನ ದಿವಸ ಅಮಾವಾಸ್ಯೆ ಅಂತ ಏನು ಕರಿತೀವಿ ಅಲ್ಲಿವರೆಗೆ ಹೀಗೆ ಇರುತ್ತೆ. ಈ ಕಾರಣದಿಂದಾಗಿ ಕಾಳಸರ್ಪದೋಷ ಏನೂ ಏರ್ಪಾಡಾಗೋದಿಲ್ಲ ಅಲ್ಲಿವರೆಗೆ. ಆತಂಕ ಬೇಡ, ಸ್ಫುಟಸಹಿತವಾಗಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಇದು ನಿಮ್ಮ ಸ್ಪಷ್ಟತೆಗಾಗಿ, ಗಾಬರಿ ಬೇಡ ಅಂತ. ಆಮೇಲೂ ಕೂಡ ವಸ್ತುತಃ ಕಾಳಸರ್ಪದೋಷ ಅನ್ನೋದು ಹೇಗಪ್ಪ ಅಂತಂದರೆ, ವರಾಹಮಿಹಿರಾಗಲಿ ತುಂಬ ಪ್ರಸಿದ್ಧ ಶಾಸ್ತ್ರಜ್ಞರು ಇದಕ್ಕೆ ಲಗದರಾಗಲಿ ಮತ್ತೊಬ್ಬರು, ಇವುಗಳಿಗೆ ಈ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಕೊಟ್ಟ ಉಡುಗೊರೆ ಬಹಳ ದೊಡ್ಡದಿದೆ. ಅವರು ಯಾರೂ ಕೂಡ ವಸ್ತುತಃ ಇದನ್ನು ಅಷ್ಟು ಪ್ರಧಾನವಾದ ದೋಷ ಅಂತ ಏನು ಪರಿಗಣಿಸಿಲ್ಲ. ಇದು ಹೇಗೆ ಅಂದರೆ, ನಮಗೊಂದು ಕಥೆ ಗೊತ್ತಿದೆ. ಲಕ್ಷ್ಮಣ 3 ಗೆರೆಗಳನ್ನು ಎಳೆದ ಸೀತೆಯನ್ನು ವಾಪಸ್ ನೀನು ಈ ಗೆರೆ ದಾಟಿ ಬರಬೇಡ, ನಾನು ಜಿಂಕೆ ಹೋಗಿ ರಾಮನ ನೋಡ್ಕೊಂಬರ್ತೀನಿ ಅಂತ ಒಂದು ಕಥೆ ಗೊತ್ತಲ್ಲ ನಿಮಗೆ. ಅದು ಮೂಲತಃ ರಾಮಾಯಣದಲ್ಲಿ ಇಲ್ಲ. ಲಕ್ಷ್ಮಣ ಗೀಟೆ ಎಳೆದ ಅನ್ನೋದು, ಗೆರೆ ಎಳೆದ ಅನ್ನೋದು ಮೂಲ ರಾಮಾಯಣ, ವಾಲ್ಮೀಕಿಗಳ ರಾಮಾಯಣದಲ್ಲಿ ಇಲ್ಲ. ಎಚ್ಚರವಾಗಿರುವಂತ ಹೇಳಿ ಹೋಗ್ತಾನಷ್ಟೇ. ಆದರೆ ಆ ಗೆರೆ ಎಳೆದ ಅನ್ನೋದು ಹೇಗೆ ಜನಮಾನಸದಲ್ಲಿ ಕೂತ್ಬಿಟ್ಟಿದೆಯೋ ಆ ರೀತಿಯಲ್ಲಿ ಈ ಒಂದು ಕಾಳಸರ್ಪದೋಷ ಅನ್ನೋದು ಕೂತಿದೆ. ಮೂಲತಃ ಅದು ಇಲ್ಲದೇ ಇದ್ದರೂ ಅದು ಇದೆ ಅನ್ನೋ ಕೆಲವು ಬೇರೆ ಏನು ಅದನ್ನು ಪ್ರಕ್ಷಿಪ್ತ ಅಂತ ಕರೀತಾರೆ, ಹಾಗೆ ಸೇರಿಸಿರ್ತಕ್ಕಂಥದ್ದು. ಆ ರೀತಿಯಿಂದಾಗಿ ಜನಮಾನಸದಲ್ಲಿ ಅದೊಂದು ಭಯ ತುಂಬಿಕೊಂಡಿದೆ. ವಸ್ತುತಃ ಅದಕ್ಕೆ ಭಯ ಪಡಬೇಕಾಗಿಲ್ಲ. ಏನು ಅಂಥ ಭಯ ನಿಮ್ಮ ಮನಸ್ಸಿಗೆ ಆವರಿಸೋ ಭಯ ಇದೆಯಲ್ವ, ಅದನ್ನು ನಿವಾರಣೆಗೆ ನಾಗ ಪ್ರಾರ್ಥನೆಗಳಿದ್ದಾವೆ, ಸರಳವಾದ ಪೂಜೆಗಳಿದ್ದಾವೆ. ಅದನ್ನು ಮಾಡಿದ್ರೆ ಸಾಕಾಗುತ್ತೆ. ಏನೋ ಪ್ರಮಾದ ಅಂತ ಅದನ್ನು ಒಂದು ರೀತಿಯ ಕ್ಯಾನ್ಸರ್ ಉಪಾಧಿಯಲ್ಲಿ ಭಾವಿಸಬೇಕಾದಿಲ್ಲ. ಹೀಗಾಗಿ ಗಾಬರಿ ಬೇಡ ಅನ್ನೋ ದೃಷ್ಟಿಯಲ್ಲಿ ಇಷ್ಟೆಲ್ಲ ಸ್ಪಷ್ಟನೆ ಕೊಟ್ಟಿದ್ದಾಯಿತು. ಆತಂಕ ಮಾಡ್ಕೋಬೇಡಿ. ಫಲಗಳನ್ನು ನೋಡ್ತಾ ಹೋಗೋಣ. ಈ ವಾರದ ಆದಿಯಲ್ಲಿ ಚಂದ್ರಗಣನೆ, ಕುಜನ ಸಂಕ್ರಮಣ ಇತ್ಯಾದಿ ಗಮನಿಸಿಕೊಂಡು ನೋಡ್ತಾ ಹೋಗೋಣ. ಅಧಿಕ ಲಾಭದ ಕಾಲ, ಹಾಲು, ಹೈನು, ಭೂ ಲಾಭ ಇತ್ಯಾದಿಗಳನ್ನು ಕಾಣ್ತೀರಾ ಮೇಷರಾಶಿಯವರು. ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಇದೆ, ವ್ಯಾಪಾರದ ಲಾಭ ಇದೆ. ನೋಡಿ, ಕುಜನೂ ಲಾಭಕ್ಕೆ ಬರ್ತಾನೆ. ಜನ್ಮಾಧಿಪತಿ ಲಾಭಕ್ಕೆ ಬಂದಾಗ ಲಾಭವನ್ನೇ ತಂದು ಕೊಡ್ತಾನೆ. ಔಷಧ ವ್ಯಾಪಾರಿಗಳಿಗಾಗಬಹುದು, ಅಥವಾ ಯಾವುದು ಕುಜನಿಗೆ ಧಾತ್ವಗ್ನಿ ಪ್ರಹರಣ ಸಾಹಸ ಧಾತು, ಲೋಹ, ಅಗ್ನಿ ಸಂಬಂಧಿ ಇವುಗಳಲ್ಲೆಲ್ಲ ಕೆಲಸ ಮಾಡೋರಿಗೆ, ಆ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಚಂದ್ರನೂ ಚೆನ್ನಾಗಿದ್ದಾನೆ, ಆತ ಧನಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಸ್ತ್ರೀಯರಿಗೆ ಕುಟುಂಬ ಸೌಖ್ಯ, ಧನಲಾಭ, ಮಾತಿನ ಸೌಕರ್ಯಗಳು, ಮಾತಿನಿಂದ ಧನಲಾಭ. ವ್ಯಾಪಾರಿಗಳಿಗೆ ಮಾತೇ ಬಂಡವಾಳ ಆಗಿರುತ್ತೆ. ಎಷ್ಟೋ ಜನರಿಗೆ ಮಾತು ಬಂಡವಾಳ. ಆ ರೀತಿಯಲ್ಲಿ ಈ ಮೇಷರಾಶಿಯವರಿಗೆ ಈ ವಾರದ ಆದಿಯಲ್ಲಿ ಚಂದ್ರನ ಬಲದಿಂದಾಗಿ ಉಚ್ಚ ಸ್ಥಾನದಲ್ಲಿ ಸಂಚರಿಸ್ತಾನೆ, ಪಕ್ಷದ ಬಲವೂ ಇದೆ. ಈ ಕಾರಣದಿಂದಾಗಿ ಹೆಚ್ಚಿನ ಸಂಪಾದನೆಗೆ ದಾರಿ ಇದೆ. ಹೀಗಾಗಿ ಗಾಬರಿ ಬೇಡ, ಚೆನ್ನಾಗಿದೆ. ಈ ವಾರದ ಆದಿಯಲ್ಲಿ ಅಧಿಕ ಲಾಭದ ಕಾಲವನ್ನು ಕಾಣ್ತೀರ ತಾವು. ಇನ್ನು ವಾರದ ಅಂತ್ಯವನ್ನು ಗಮನಿಸೋಣ. ವಾರಾಂತ್ಯದಲ್ಲಿ ಸಹೋದರಲ್ಲಿ ಸಹಕಾರ ತುಂಬ ಚೆನ್ನಾಗಿರುತ್ತೆ. ವೃತ್ತಿಯಲ್ಲಿ ಅನುಕೂಲ ಯಥಾಸ್ಥಿತಿಯಲ್ಲಿದೆ. ಧೈರ್ಯ, ಸಾತ್ವಿಕ ಪರಾಕ್ರಮಗಳು, ಸ್ತ್ರೀಯರಿಗೆ ಸಮಾಧಾನ ಚೆನ್ನಾಗೇ ಇದೆ. ಈ ವಾರ ಇಡೀ ನೋಡಿಕೊಂಡ್ರೆ ಮೇಷರಾಶಿಯವರಿಗೆ ನಿಮ್ಮ ಕುಜನ ಸಂಕ್ರಮಣವನ್ನು, ನಿಮ್ಮ ರಾಶಿ ಅಧಿಪತಿಯ ಸಂಕ್ರಮಣವನ್ನು ಗಮನಿಸಿಕೊಂಡ ಹಾಗೆ ತುಂಬ ಚೆನ್ನಾಗಿರತಕ್ಕಂಥ ಕಾಲವನ್ನು ಕಾಣ್ತೀರ. ಲಾಭದಲ್ಲಿ ಗ್ರಹಗಳು ಸಂಚರಿಸುವಾಗ ಅತ್ಯಧಿಕ ಲಾಭವನ್ನೇ ಕಾಣ್ತಾರೆ ಅಂತ.
ಹೀಗಾಗಿ ಮೇಷರಾಶಿಯವರಿಗೆ ವಾರ ಇಡೀ ಗಮನಿಸ್ಕೊಂಡ್ರೆ ಚೆನ್ನಾಗಿದೆ, ಯೋಚನೆ ಬೇಡ. ಇನ್ನು ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವರಿಗೆ ಪರಿಹಾರಕ್ಕೆ ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಅದು ನಿಮಗೆ ಹೆಚ್ಚಿನ ಫಲ ತಂದುಕೊಡುತ್ತೆ. ವೃತ್ತಿಯಲ್ಲಿ ಮಿಶ್ರ ಫಲವನ್ನು ಕಾಣ್ತೀವಿ. ಅಲ್ಲಿ ವೃತ್ತಿಯಲ್ಲಿ ನೋಡಿ ಕುಜನ ಸಂಚಾರ ವೃತ್ತಿ ಸ್ಥಾನದಲ್ಲಿ ಆಗುತ್ತೆ. ಅಲ್ಲಿ ರಾಹು ಬುಧ ಇರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ನೀವು ಸುಳ್ಳು ಹೇಳಬೇಕಾದ ಪರಿಸ್ಥಿತಿಗಳು ಬರುತ್ತೆ, ಅಥವಾ ಅಲ್ಲೇನೋ ಘರ್ಷಣೆಗಳು ಅಸಮಾಧಾನಗಳು ಏರ್ಪಾಡಾಗುವ ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಕೆಟ್ಟವರಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ನಿಮಗೆ ಸ್ವಲ್ಪ ಅಸಮಾಧಾನದ ಲಕ್ಷಣ ಸೂಚಿಸ್ತಾ ಇದೆ. ಮತ್ತು ಹಣ ಕುಟುಂಬ ವಿಚಾರದ ಸ್ವಲ್ಪ ಮಟ್ಟಿಗೆ ಘರ್ಷಣೆ ಕಾಣ್ತಕ್ಕಂಥದ್ದು, ಅದು ನೋಡಿ ಸೋಮವಾರ ಮತ್ತು ಮಂಗಳವಾರದ ಮಟ್ಟಿಗೆ ಅಲ್ಲಿ ಕುಟುಂಬ ಸ್ಥಾನದಲ್ಲಿ ಮಾಂದಿಯು ಸಂಚರಿಸೋ ಕಾರಣದಿಂದಾಗಿ ಸ್ವಲ್ಪ ನಿಮಗೆ ಕುಟುಂಬದಲ್ಲಿ ಹಿರಿಯರ ಜೊತೆಗೆ ಘರ್ಷಣೆಗಳು ಮನಸ್ತಾಪಗಳು ಆಗೋ ಸಾಧ್ಯತೆ. ಹಣಕಾಸಿನ ವಿಚಾರದಲ್ಲಿ ಗುರು ಧನಕಾರಕ, ಹೀಗಾಗಿ ಹಣಕಾಸಿನ ಸಮಸ್ಯೆಗಳು ಏರ್ಪಾಡಾಗೋ ಸಾಧ್ಯತೆ ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ಹಣ ವಿಚಾರದಲ್ಲಿ. ವಿದ್ಯೆ ಮಾತಿನ ವಿಚಾರ, ವಿದ್ಯೆಯಲ್ಲೂ ಕೂಡ ನೀವು ವಿದ್ಯಾರ್ಥಿಗಳಾಗಿದ್ದರೆ ಶಾಲೆಯಲ್ಲಿ ಏನೋ ಗಲಾಟೆ ಘರ್ಷಣೆ ಮತ್ತೊಂದು, ಒಳ್ಳೆಯ ಬುದ್ಧಿವಂತರು ಕೂಡ ಕೆಟ್ಟ ಹೆಸರನ್ನು ತೊಗೊಂಡ್ಬಂದ್ಬಿಡ್ತಕ್ಕಂಥ ಸಾಧ್ಯತೆ, ಅಂಥದ್ದು ಲಕ್ಷಣ ಇದೆ, ಗಮನ ಇಲ್ಲಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಚಂದ್ರ ಗುರುವ ಒಂದು ಸಂಚಾರ ಉಂಟಾಗುತ್ತೆ, ತುಂಬ ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ವಾರಾಂತ್ಯದಲ್ಲಿ ನಿಮಗೆ ಕುಟುಂಬ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತದೆ, ಹೆಚ್ಚಿನ ಅನುಕೂಲಗಳು, ಕಲಹ ನಿವಾರಣೆ ಆಗುತ್ತೆ. ವಾರದ ಆದಿಯಲ್ಲಿ ಇದ್ದಿದ್ದು ಕಲಹಗಳು ಗುರುವಾರದ ವೇಳೆಗೆ ಅದು ನಿವಾರಣೆ ಆಗುತ್ತೆ. ಮನಸ್ಸಿಗೆ ಸಮಾಧಾನ, ಹಣಕಾಸಿನ ಸಮೃದ್ಧಿ, ಸಹೋದರ ಸಹಕಾರ, ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಬಲ ಮಾನ್ಯತೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ತಪ್ಪನ್ನು ತಿದ್ದುಕೊಳ್ಳೋದು ಬಹಳ ದೊಡ್ಡದು, ಆ ರೀತಿಯಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಲಕ್ಷಣ ಇದೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ವ್ಯಾಪಾರದಲ್ಲಿ ಸ್ವಲ್ಪ ತಕರಾರುಗಳು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ, ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ಕರ್ಮಸ್ಥಾನದಲ್ಲಿ ಮಾಂದಿಯು ಸಂಚರಿಸುತ್ತೆ, ಈ ಕಾರಣದಿಂದಾಗಿ ವೃತ್ತಿ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು, ಬಹಳ ಎಚ್ಚರಿಕೆಯಿಂದ ಇರಬೇಕು ವೃತ್ತಿ ಸ್ಥಳದಲ್ಲಿ ವೃಷಭ ರಾಶಿಯವರು. ಪ್ರಾರ್ಥನೆಗೆ ಮನೆ ದೇವರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಸ್ವಲ್ಪ ತೊಗರಿ ದಾನ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ತಕರಾರುಗಳು ಬರತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರತಕ್ಕಂಥದ್ದು, ಹೆಚ್ಚಿನ ಓಡಾಟ ವ್ಯಯ, ಬಂಧು ಜ್ಞಾತಿಗಳಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ತಾಯಿ ಬಂಧುಗಳಲ್ಲೂ ತಂದೆ ಬಂಧುಗಳು ಜ್ಞಾತಿಗಳಲ್ಲೂ, ತಂದೆಯ ಕಡೆಯವರನ್ನು ಜ್ಞಾತಿಗಳು ಅಂತ ಕರೀತಾರೆ, ತಾಯಿ ಕಡೆಯವರನ್ನು ಬಂಧುಗಳು ಅಂತ ಕರೀತಾರೆ. ಎರಡೂ ಸಂಬಂಧಗಳಲ್ಲಿ ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಮುಖ್ಯವಾಗಿ ಕುಜ ಈ ಭಾಗ್ಯಸ್ಥಾನಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಅಲದಾಟ ಜಾಸ್ತಿ ಆಗುತ್ತೆ, ಮತ್ತು ಸಾಲ ಶತ್ರುಗಳ ಬಾಧೆಯನ್ನು ಈಗ ನಿಮಗೆ ಪಾಪ ನಿಮ್ಮ ಪಾತ್ರವೇ ಇಲ್ಲದೇ ಇದ್ದರೂ ಅದನ್ನು ಅನುಭವಿಸಬೇಕಾದ ಅಪವಾದವನ್ನು ಹೊತ್ಕೊಳ್ಬೇಕಾದ ಪರಿಸ್ಥಿತಿ ಬರಬಹುದು. ತಂದೆ ಮಕ್ಕಳಲ್ಲಿ ಬಹಳ ಮುಖ್ಯವಾಗಿ ಮನಸ್ತಾಪಗಳು ಉಂಟಾಗಬಹುದು, ಸ್ವಲ್ಪ ಗಮನ ಬೇಕು ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ಮಿಥುನ ರಾಶಿಯವರಿಗೆ ಅಲ್ಲಿ ಗುರುಚಂದ್ರರ ಯುತಿ ಏರ್ಪಾಡಾಗುತ್ತೆ, ತುಂಬ ಒಳ್ಳೆಯದು. ಗಜಕೇಸರಿ ಯೋಗ, ಆ ಗಜಕೇಸರಿ ಯೋಗದಲ್ಲಿ ನಿಮಗೆ ಏನು ರಾಜಪ್ರಿಯಕರೋ ಭವೇತ್ ಅಂತ, ಹೀಗಾಗಿ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ನಿಮ್ಮ ಮಾತಿನ ಕೌಶಲ್ಯ ಚೆನ್ನಾಗಾಗ್ತಕ್ಕಂಥದ್ದು, ಧನ ಸಮೃದ್ಧಿ, ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು, ಆರೋಗ್ಯ ಕುಟುಂಬದಲ್ಲಿ ಧನ ಸಹಾಯಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ನಿಧಾನವಾಗಿ ಒಳ್ಳೆಯ ಬೆಳವಣಿಗೆ ಆಗ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ, ತುಂಬ ಚೆನ್ನಾಗೇ ಇದೆ. ವಾರದ ಅಂತ್ಯದಲ್ಲೂ ನಿಮಗೆ ಒಳ್ಳೆಯ ಫಲವನ್ನು, ವಾರದ ಅಂತ್ಯದ ಅಂದರೆ ಗುರುವಾರದಿಂದ ಮುಂದೆ ತುಂಬ ಚೆನ್ನಾಗಿದೆ. ಅಲ್ಲಿ ರಾಜಮಾನ್ಯತೆ ಸಿಗುತ್ತೆ ಅಂದರೆ ನೀವು ಯಾವುದೋ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಅಧಿಕಾರಿಗಳಿಂದ ಮತ್ತೊಬ್ಬರಿಂದ ಪ್ರಶಂಸೆ ಸಿಗುತ್ತೆ ಅಂತ, ಹೀಗಾಗಿ ಒಳ್ಳೆಯ ಗುಣಸಂಪನ್ನತೆಯೂ ಉಂಟಾಗುತ್ತೆ ಅಂತ. ಹೀಗಾಗಿ ನಿಮ್ಮಲ್ಲೇ ಒಂದು ಪರಿವರ್ತನೆಯಾಗಿ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯದನ್ನು ಆಶ್ರಯಿಸೋಣ ಅಂತಕ್ಕಂಥ ಒಂದು ಸದ್ಬುದ್ಧಿ ಬರುತ್ತೆ. ಆದರೆ ಕೆಟ್ಟವರ ಸಹವಾಸ, ಅಲ್ಲಿ ಭಾಗ್ಯದಲ್ಲಿ ಮಾಂದಿಯು ಕುಜನ ಜೊತೆಗೆ ಸೇರಿದಾಗ ಸ್ವಲ್ಪ ನಿಮ್ಮ ಸ್ನೇಹಿತರ ಜೊತೆಗೆ ಹುಷಾರಾಗಿರಿ. ಯಾರ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಗುರುತಿಸದೆ ಹೋಗಿಬಿಡೋ ಸಾಧ್ಯತೆಯನ್ನು ಸೂಚಿಸುತ್ತೆ, ತನ್ನ ಮೂಲಕ ಯಾವುದೋ ಒಂದು ಎಡವಟ್ಟಿಗೆ ದಾರಿಯಾಗಿಬಿಡುತ್ತೆ, ಹೀಗಾಗಿ ಗಮನ ಇರಲಿ. ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ, ತುಳಸಿ ಅರ್ಚನೆ ಇವುಗಳನ್ನು ಮಾಡಿಸೋದು ತುಂಬ ಒಳ್ಳೆಯದು. ಇದು ಮಿಥುನವರೆಗಿನ ಫಲ. ಎಸ್, ಮೊದಲ 3 ರಾಶಿಗಳ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನುಳಿದ ರಾಶಿಗಳ ಬಗ್ಗೆಯೂ ಕೂಡ ನೋಡೋಣ. ಅದಕ್ಕಿಂತ ಮೊದಲು ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನೇರವಾಗಿ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಕಾರ್ಯಕ್ರಮದ ಮುಖಾಂತರ ಉತ್ತರ ಪಡಿಬಹುದು. ಈಗ ದಾವಣಗೆರೆಯಿಂದ ಬಸವರಾಜಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜಪ್ಪ ಅವರೇ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಕ್ಕಾಯ್ತು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ.
ಇಲ್ಲ, ಅವರ ಹುಟ್ಟಿದ ದಿನಾಂಕ ದಿನಾಂಕ ಹುಟ್ಟಿದ ಸರಿ ದಿನಾಂಕ ಗೊತ್ತಿಲ್ಲ ಮೇಡಮ್ ಅವರ. ಹೌದಾ? 1ರಿಂದ 108 ಒಳಗಡೆ ಒಂದು ಇಲ್ಲ, ಸಂಖ್ಯೆ ಹೇಳಿ. ಅವರದು ಧನು ರಾಶಿ, 87. ಹೀಗಾಗಿ ನನಗೆ ಚೆನ್ನಾಗಿ ಗೊತ್ತಿದೆ ಅವ್ರ ವಿಚಾರ. ನಿಮ್ಮ ಪರಿಚಯ ಶಾಸ್ತ್ರಿಗಳಿಗೆ ತುಂಬಾ ಚೆನ್ನಾಗಿದೆ. ಮಾತಾಡಿ ಮಾತಾಡಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಗುರುಜಿ ಆರಾಮದಿರಾ? ನಮಸ್ಕಾರ, ಚೆನ್ನಾಗಿದ್ದೀರಾ ತಾವು? ಚೆನ್ನಾಗದವ್ರಿ, ನೀವ್ ಆರಾಮದಿರಾ ಗುರುಜಿ? ನಾನು ಸೌಖ್ಯವಾಗಿದ್ದೀನಿ. ಗುರುಜಿ ನಂದು ಮುಂದಿನ ಭವಿಷ್ಯ ಹೇಗಿದೆ ನೋಡಿ. ನಿಮ್ಮ ಭವಿಷ್ಯ ಚೆನ್ನಾಗೇ ಇದೆಯಲ್ರಿ. ಈಗ ಗುರು ಸಂಚಾರ ಚೆನ್ನಾಗಿರೋದ್ರಿಂದ ಜೂನ್ವರೆಗೆ ನಿಮ್ಮನ್ನು ಯಾರೂ ಮಾತಾಡಿಸ್ಲಿಕ್ಕಾಗಲ್ಲ. ತುಂಬ ಚೆನ್ನಾಗಿ ಸೌಖ್ಯವಾಗಿ ಹೀಗೆ ಟಿ ವಿ ನೋಡ್ಕೊಂಡು ಆಗಾಗ ನಮ್ಮನ್ನು ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀರ. ಯೋಚನೆ ಮಾಡಬೇಡಿ. ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಹೇಳ್ಕೊಳ್ಳಿ. ಒಳ್ಳೆ ದಾನ ಧರ್ಮ ಇಂಥ ಸಜ್ಜನಿಕೆಯನ್ನು ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ಈ ಕಾಲದಲ್ಲಿ. ಅದನ್ನು ಮಾಡಿ. ವಿಷ್ಣು ಸ್ತುತಿ, ಶಿವಸ್ತುತಿ ಇವುಗಳು ನಮಗೆ ಬಲವನ್ನು ತಂದುಕೊಡುತ್ತೆ. ಮನೋಬಲ, ಆತ್ಮಬಲ ಎಲ್ಲವನ್ನು ತಂದುಕೊಡ್ತಕ್ಕಂಥ. ಹೀಗಾಗಿ ಇದನ್ನು ಮಾಡ್ತಾಯಿರಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಬಸವರಾಜಪ್ಪ ಅವರೇ. ಕಾಲ್ ಸಿಗಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ, ಆದ್ರೆ ಬಸವರಾಜಪ್ಪ ಅವ್ರಿಗೆ ಮಾತ್ರ ಪ್ರತಿ ಸಾರಿ ಕಾಲ್ ಸಿಕ್ಬಿಡುತ್ತೆ, ಅದು ಹೇಗೋ ಗೊತ್ತಿಲ್ಲ. ಓಕೆ, ತೇಜಸ್ವಿನಿ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ತೇಜಸ್ವಿನಿ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿಮಾ. ನಮ್ದು 31/1/1970. 31/1/70. 1970. ಟೈಮು? ಟೈಮ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಮಧ್ಯಾಹ್ನ ಅಂತಾರೆ. ತುಲಾರಾಶಿ, ವಿಶಾಖ ನಕ್ಷತ್ರ. ಓಕೆ, ಏನ್ ಪ್ರಶ್ನೆ ಕೇಳಬೇಕಿತ್ತು? ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮ್ಮ ಮನೆ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಮನೆ ಕಟ್ತಿರೋ ಇಲ್ವೋ ಅಂತನೋ ಅಥವಾ ಯಾವಾಗ ಆಗುತ್ತೆ? ಹೌದು ಹೌದು, ಮುಂದೆ ಮಾತಾಡಿ, ಕೊಟ್ಬಿಟ್ಟು ಮಾಡ್ಬೇಕು ಅಂತಿದೀವಿ, ಅದ್ರ ಬಗ್ಗೆ. ತೇಜಸ್ವಿನಿ ಅವರೇ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಮನೆ ಕಟ್ಟುವ ವಿಚಾರ ಅಲ್ವಾ ತಮಗೆ? ಹಾ, ನೋಡಿ, ನಮ್ದು ನಿಮ್ಮದು ಇರೋ ಮನೆ ಇದೆ ಗುರುಗಳೇ. ಅದನ್ನು ಕೊಟ್ಟುಬಿಟ್ಟು ನಾವು ಮುಂದೆ ಒಳ್ಳೆ ಇದರಲ್ಲಿ ಅನುಕೂಲ ಆಗಿ ನಮ್ಗೆಲ್ಲ ತಿರ್ಗ ಹೊಸ ಮನೆ ಯೋಗ ಇದೆಯಾ, ಮುಂದೆ ಚೆನ್ನಾಗಿರ್ತೀವ, ಮುಂದೆ ಆರ್ಥಿಕ ಪರಿಸ್ಥಿತಿ ಸದೃಢ ಆಗ್ತೀವ ಅಂತ. ನಿಮ್ಮದು ವಿಶಾಖ ನಕ್ಷತ್ರ ತುಲಾ ರಾಶಿನಾ? ಹೌದು ಗುರು. ಹಾಂ, ಸರಿ, ಓಕೆ. ನೋಡಿ, ಮಾರ್ಚ್ 1ನೇ ತಾರೀಕಿಂದ ನಿಮಗೊಂದು ಒಳ್ಳೆಯ ಯೋಗ ಪ್ರಾರಂಭವಾಗುತ್ತೆ. ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರನಿಗೆ ಒಂದು ಬಲ ಬರುತ್ತೆ ಇದೇ ಬರುವ ಮಾರ್ಚ್ 1ನೇ ತಾರೀಕಿನಿಂದ. ಹೀಗಾಗಿ ನೀವು ಮನೆ ತಗೊಳ್ಳೋ ವಿಚಾರದಲ್ಲಿ, ಮನೆ ಕಟ್ಟುವ ವಿಚಾರದಲ್ಲಿ ಎರಡೂ ರೀತಿಯಲ್ಲಿ ತುಂಬ ಅನುಕೂಲ ಇದೆ. ಶುಕ್ರನ ಬಲ ಬಂದಾಗ ಗೃಹ ಸೌಖ್ಯ ಅಂತಕ್ಕಂಥದ್ದು ಏರ್ಪಾಡಾಗುತ್ತೆ. ಹೀಗಾಗಿ ಆತಂಕ ಬೇಡ. ನಿಮ್ಮ ಚತುರ್ಥಾಧಿಪತಿ ಕೂಡ ಚೆನ್ನಾಗಿದ್ದಾನೆ. ಹೀಗಾಗಿ ನಿರಾತಂಕವಾಗಿ ನಿಮ್ಮ ಪ್ರಯತ್ನ ಮುಂದುವರಿಸಿದ್ರೆ ಸಾಕು, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಯುಗಾದಿ ನಂತರ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಧನ್ಯವಾದಗಳು ತೇಜಸ್ವಿನಿ ಅವರೇ. ಇಡೀ ವಾರದ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು. ಮೊದಲ 3 ರಾಶಿಗಳ ಬಗ್ಗೆ ತಿಳಿಸಿದ್ದಾರೆ. ಈಗ ಮುಂದಿನ 3 ರಾಶಿಗಳತ್ತ ಗಮನ ಹರಿಸೋಣ ಶಾಸ್ತ್ರಿಗಳೇ. ಕರ್ಕಾಟಕ ರಾಶಿಯಿಂದ. ಕರ್ಕಾಟಕ ರಾಶಿಯವರಿಗೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಆತಂಕ ಬೇಡ. ಆದರೆ ಕರ್ಮಾಧಿಪತಿ ಕುಜನ ಸಂಚಾರ ಅಷ್ಟಮಕ್ಕೆ ಆಗೋದ್ರಿಂದ, ಸ್ವಲ್ಪ ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ಸ್ವಲ್ಪ ಎಚ್ಚರಿಕೆಯೂ ಬೇಕಾಗುತ್ತೆ. ವೃತ್ತಿಯಲ್ಲಿ ದುಃಖದ ವಾತಾವರಣ, ಅಪಮಾನ, ನಷ್ಟ ಸಂಭವ, ಅದು ರಾಷ್ಟ್ರಾಧಿಪತಿ ಕುಜನ ಒಂದು ಪರಿವರ್ತನೆ ಕಾರಣದಿಂದಾಗಿ. ಅಲ್ಲಿ ದಿನಕರ ರುಧಿರವು ಪ್ರವೇಶ ಕಾಲೇ ಗುರು ಭೃಗುಜೋ ಭವನಸ್ಯ ಮಧ್ಯಯಾತು ಅಂತ ಫಲ ಯಾವಾಗ ಅಂದರೆ ಈ ಕುಜ ಪ್ರವೇಶ ಆಗ್ತಿದ್ದ ಹಾಗೇನೆ ಫಲ ಅಂತ. ಹೀಗಾಗಿ ಸೋಮವಾರದಿಂದಲೇ ನೀವು ಎಚ್ಚರಿಕೆಯಿಂದ ಇರಬೇಕು ವೃತ್ತಿಯಲ್ಲಿ. ಅಲ್ಲಿ ಚಂದ್ರನಿದ್ದಾನೆ, ಹೀಗಾಗಿ ಪ್ರಮಾದ ಇಲ್ಲ, ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾ ಇದೆ. ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ, ಸ್ತ್ರೀಯರಿಗೆ ಅನುಕೂಲ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಣ್ಮಕ್ಕಳಿಗೆ ಯಾವುದೇ ತೊಡಕಿಲ್ಲ, ಆತಂಕ ಬೇಡ. ಯಾಕಂದರೆ ಚಂದ್ರಗ್ರಹ ಅಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಾಗಿ ನಿಮಗೆ ಅಧಿಕಾರದ ಬಲ ಇತ್ಯಾದಿ ಚೆನ್ನಾಗಿದೆ, ಆತಂಕ ಬೇಡ. ಚಂದ್ರನ ಸಂಚಾರದಲ್ಲಿ ತುಂಬ ಅನುಕೂಲ ಉಂಟಾಗುತ್ತೆ. ಚಂದ್ರನಿಗೆ ಕುಜನಿಗಿಂತಲೂ ಹೆಚ್ಚಿನ ಬಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಸ್ವಾಭಾವಿಕವಾಗಿ ಯಾವ ಗ್ರಹ ಬಲಿಷ್ಠವಾಗಿರುತ್ತೋ ಅದರ ಫಲ ಬರುತ್ತೆ ಅಂತ. ಅಲ್ಲಿ ಶಕು ಭುಗು ಶುಚರಾಜ್ಯ ವೃದ್ಧಿತೋ ವೀರ್ಯವಂತಹ ಅಂತ ಒಂದು ಮಾತಿದೆ. ಹೀಗಾಗಿ ಕುಜನಿಗಿಂತ ತುಂಬ ಮೇಲಿದ್ದಾನೆ ಚಂದ್ರ. ಆ ಚಂದ್ರ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚರಿಸೋದ್ರಿಂದ ಲಾಭವೇ ಬರುತ್ತೆ, ಒಳ್ಳೆಯದೇ ಆಗುತ್ತೆ. ಯೋಚನೆ ಬೇಡ, ಆತಂಕ ಬೇಡ. ಚಂದ್ರ ಲಾಭದಲ್ಲೂ ಸಂಚರಿಸ್ತಾನೆ. ಹೀಗಾಗಿ ಲಾಭವನ್ನು ಕಾಣ್ತೀರಾ. ಹಾಲು ಹೈನು ವ್ಯಾಪಾರ, ವಸ್ತ್ರ ವ್ಯಾಪಾರ, ಹೂವಿನ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಲಾಭವನ್ನು ಕಾಣ್ತೀರಾ. ಹಿರಿಯರಿಂದ ಒಳ್ಳೆಯ ಸಲಹೆ ಸಿಗುತ್ತೆ. ಇಷ್ಟೆಲ್ಲ ಒಳ್ಳೆಯದು ಇದೆಯಲ್ಲ. ಹೀಗಾಗಿ ಯೋಚನೆ ಮಾಡಬೇಡಿ. ಕರ್ಕಾಟಕ ರಾಶಿಯವರು ನಿರಾಳವಾಗಿರಬಹುದು. ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ನಿಮಗೆ ಸ್ವಲ್ಪ ಆಪ್ತರಿಂದ ಹೆಚ್ಚಿನ ನಷ್ಟ, ಮಾನಸಿಕ ವ್ಯಥೆ, ಅಪಮಾನ, ಸ್ವಲ್ಪ ನೀವು ಹೆಚ್ಚಿನ ಖರ್ಚು, ಹೆಚ್ಚಿನ ಓಡಾಟ, ಆಪ್ತರು ತುಂಬ ಇಷ್ಟಪಟ್ಟವರು, ಇಷ್ಟವಾದವರಿಂದಲೇ ಏನೋ ಮಾತು ಬಂದುಬಿಡುತ್ತೆ, ತಗಾದೆಗಳು ದೂರ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಕುಟುಂಬದ ವಿಚಾರದ ಸ್ವಲ್ಪ ಎಚ್ಚರ ವಹಿಸಬೇಕು, ಜಾಗ್ರತೆ ಬೇಕಾಗುತ್ತೆ ಹೆಚ್ಚಿನ. ಏಕೆಂದರೆ ಕೊನೆಯಲ್ಲಿ ಚಂದ್ರ ವೇದದಲ್ಲಿ ಸಂಚರಿಸ್ತಾನೆ ಗುರುವಿನ ಜೊತೆಗೆ. ಈ ಕಾರಣದಿಂದಾಗಿ ವೇದದಲ್ಲಿ ದುಸ್ಥಾನದಲ್ಲಿ ಶುಭಗ್ರಹಗಳೇ ಶುಭೋಪಿ ಭಾವಹಾನಿಂ ಕುರುತೆ ಅಂತಲೇ ಹೇಳಿದೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರು ಕಾಣ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಶುಗರು ಇತ್ಯಾದಿ ತೊಂದರೆಗಳು ಯಾರು ಅನುಭವಿಸ್ತಾ ಇದ್ದೀರೋ ಅವರು ಸ್ವಲ್ಪ ಜಾಗ್ರತೆ ಬೇಕು ಅದನ್ನು ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ಶಿವಸನ್ನಿಧಾನದಲ್ಲಿ
ನವಧಾನ್ಯ ಸಮರ್ಪಣೆ ಮಾಡಿ, ಜೊತೆಗೆ ದುರ್ಗಾ ಕವಚವನ್ನು ತಪ್ಪದೆ ಹೇಳ್ಕೊಳ್ಳಿ. ಅದು ನಿಮಗೊಂದು ಬಲ ಕೊಡುತ್ತೆ ಆರೋಗ್ಯದ ದೃಷ್ಟಿಯಿಂದ. ಇನ್ನು ಸಿಂಹರಾಶಿಗೆ ಹೋಗೋಣ. ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಸ್ತ್ರೀ ಪುರುಷರಲ್ಲಿ ಮನಸ್ತಾಪಗಳು, ಸ್ತ್ರೀಯರಿಗೆ ಬಲ ಅಧಿಕಾರ ತುಂಬ ಚೆನ್ನಾಗಿದೆ. ಕ್ಷೀರ ಕೃಷಿ ಕ್ಷೇತ್ರಗಳಲ್ಲಿ ಲಾಭ, ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇದನ್ನು ಸೂಚಿಸ್ತಾ ಇದೆ. ಚೆನ್ನಾಗಿದೆ. ಅಲ್ಲಿ ಭಾಗ್ಯದಲ್ಲಿ ಚಂದ್ರ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಧರ್ಮ ಕಾರ್ಯಗಳು, ದೇವ ಕಾರ್ಯಗಳು, ಉತ್ತಮ ಕಾರ್ಯಗಳು, ಶುಭ ಕಾರ್ಯಗಳು, ಯಾವುದೋ ಸಭೆ ಸಮಾರಂಭ ಇಂಥವುಗಳಲ್ಲಿ ಉತ್ತಮರ ಭೇಟಿ ಆಗ್ತಕ್ಕಂಥದ್ದು. ಆಗಲೇ ನಾನು ಸುಭಾಷಿತ ನೋಡಿದ್ವಲ್ಲ, ಉತ್ತಮರ ಸಂಘ ನಮಗೆ ಮುತ್ತಿನ ಹಾಗೆ ಅಂತ. ಆ ರೀತಿಯ ಒಂದು ಸಂದರ್ಭ ಏರ್ಪಾಡಾಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಕ್ಷೇತ್ರ ದರ್ಶನ, ಯಾವುದೋ ಒಂದು ಉತ್ತಮ ಕ್ಷೇತ್ರವನ್ನು ದರ್ಶನ ಹೋಗ್ತಕ್ಕಂಥದ್ದು, ಅಲ್ಲಿ ದರ್ಶನ, ಭಗವಂತನ ದರ್ಶನ ಮಾಡೋದು, ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ. ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು, ಅಲ್ಲಿ ಕುಜ ರವಿ ಬುಧ ಎಲ್ಲ ಇರುವಾಗ ಇನ್ಯಾರದ್ದೋ ಚಾಡಿ ಅಥವಾ ಇನ್ಯಾರದ್ದೋ ಮಾತನ್ನು ಕೇಳ್ಕೊಂಡು ಹಿತ್ತಾಳೆ ಕಿವಿ ಅಂತೀವಲ್ಲ, ಆ ರೀತಿಯಲ್ಲಿ ಈ ದಾಂಪತ್ಯದಲ್ಲಿ ಮನಸ್ತಾಪಗಳು ಏರ್ಪಾಡಾಗುವ ಸಾಧ್ಯತೆ ಜಾಸ್ತಿ ಇದೆ. ಹೀಗಾಗಿ ಗಮನ ಇರಲಿ. ಪ್ರತ್ಯಕ್ಷವಾಗಿ ಕಂಡರೂ ಪರಾಂಬರಿಸುವಂಥ ಅಗಾಧೆ. ಹೀಗಾಗಿ ಅದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ, ಅದು ಸಹಾಯ ಮಾಡುತ್ತೆ. ಇನ್ನು ವಾರದ ಅಂತ್ಯ ನೋಡೋಣ. ಸಿಂಹರಾಶಿಯವರಿಗೆ ವಾರಾಂತ್ಯದಲ್ಲಿ ತುಂಬ ಚೆನ್ನಾಗಿದೆ. ಲಾಭದಲ್ಲಿ ಚಂದ್ರ ಗುರು ಬಂದಾಗ ಬಹಳ ವಿಶೇಷವಾದ ಹಾಲು ಹೈನು ಸಿಹಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭವನ್ನು ಕಾಣ್ತೀರಾ. ಹಿರಿಯರಿಂದ ಉತ್ತಮ ಸಲಹೆ ಸಿಗುತ್ತೆ, ಹಿರಿಯರಿಂದ ಒಳ್ಳೆಯ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಅದು ತುಂಬ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ನಮಗೆ ಒಳ್ಳೆಯವರು ಸಲಹೆ ಕೊಟ್ಟಾಗ ಅದನ್ನು ತಗೋಬೇಕು ಕೂಡ. ಆ ರೀತಿಯಲ್ಲಿ ಗಮನ ಇರಲಿ ನಿಮಗೆ. ಇದ್ರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಅಲ್ಲಿ ಕರ್ಮಾಧಿಪತಿ ಜೊತೆಗೆ ಬುಧನು ಸೇರಿದಾಗ, ರಾಹು ಸೇರಿದಾಗ ವೃತ್ತಿಯ ಸ್ಥಳ ಸ್ವಲ್ಪ ಕದಡುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ವೃತ್ತಿ ಸ್ಥಳದಲ್ಲಿ ಬಹಳ ಎಚ್ಚರಿಕೆ ವಹಿಸಿ. ದಾಂಪತ್ಯದಲ್ಲಿ ಅದು ಅನುಕೂಲ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿಯನ್ನು ಕಾಣ್ತೀರಾ, ಆತಂಕ ಬೇಡ. ಪರಿಹಾರಕ್ಕೇನಪ್ಪ ಅಂತಂದರೆ, ದಾಂಪತ್ಯದಲ್ಲಿ ಮನಸ್ತಾಪಗಳದು ಸಿಂಹರಾಶಿಯವರಿಗೆ ದಾಂಪತ್ಯದಲ್ಲಿ ಕುಜ ಮತ್ತು ಮಾಂದಿಯು ಸಂಚರಿಸ್ತದೆ. ಈ ಕಾರಣದಿಂದಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರುತ್ತೆ. ಶನಿಶ್ಚರ ಕೂಡ ಸ್ವಲ್ಪ ಅಷ್ಟಮದಲ್ಲಿ ಸಂಚರಿಸ್ತಾನೆ, ಸ್ವಲ್ಪ ಹುಷಾರು. ಇದಕ್ಕೆ ನೀವು ಪಾರ್ವತಿ ಪರಮೇಶ್ವರ ಸ್ತುತಿಯನ್ನು ಹೇಳ್ಕೊಳ್ಳಿ. ದಾಂಪತ್ಯದಲ್ಲಿ ಸಣ್ಣ ಪ್ರಮಾಣದ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಹೀಗಾಗಿ ಅದಕ್ಕೆ ಪಾರ್ವತಿ ಪರಮೇಶ್ವರ ಸ್ತುತಿಯನ್ನು, ಶಿವಶಕ್ತಿಯರ ಆರಾಧನೆಯನ್ನು ಮಾಡೋದು ತುಂಬ ಒಳ್ಳೆಯದು. ಅದೊಂದೇ ಈ ವಾರದಲ್ಲಿ ನೀವು ಕಾಣ್ತಕ್ಕಂಥದ್ದು. ಉಳಿದ ಹಾಗೆಲ್ಲ ಅಲ್ಲಿ ಚಂದ್ರ ಗುರು ಲಾಭ ತುಂಬ ಸಹಾಯ ಮಾಡುತ್ತೆ, ಆತಂಕ ಬೇಡ. ಇನ್ನು ಕನ್ಯಾ ರಾಶಿಗೆ ಹೋಗೋಣ. ಕನ್ಯಾ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಜಾಗ್ರತೆ ಬೇಕು. ಬಂಧು ಜ್ಞಾತಿಗಳಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ. ಈ ಕಾರಣದಿಂದಾಗಿ ಧರ್ಮ ದೈವ ಕ್ಷೇತ್ರಗಳಲ್ಲಿ ಆಸಕ್ತಿ ತುಂಬ ಚೆನ್ನಾಗಿರ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಉತ್ತಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಉತ್ತಮರ ಭೇಟಿ ಇದು ಚೆನ್ನಾಗಿದೆ. ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ನೋಡಿ. ನಿಮ್ಮ ರಾಶಾಧಿಪತಿ ಜೊತೆಗೆ ಬುಧನ ಜೊತೆಗೆ ರಾಹು ಮತ್ತು ಕುಜ ಸೇರಿದಾಗ ಹೆಚ್ಚಿನ ಅಂಶ ಈ ಸ್ಕಿನ್ ಅಲರ್ಜಿ, ಸ್ಕಿನ್ ಡಿಸೀಸ್ ಅಂತಿದ್ದೀವಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗೆ ಒಳಪಡ್ತೀರಾ. ಬಾಧೆಗಳು ಉಂಟಾಗುವ ಸಾಧ್ಯತೆ ಜಾಸ್ತಿ ಇದೆ, ಹುಷಾರು. ಕರ್ಮಸ್ಥಾನದಲ್ಲೂ ಕೂಡ ಮಾಂದ್ಯ ಸಂಚರಿಸ್ತಾನೆ ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ. ಹೀಗಾಗಿ ವೃತ್ತಿಯಲ್ಲಿ ಬಹಳ ಎಚ್ಚರಿಕೆ ಬೇಕು. ಅಲ್ಲೂ ಏನೋ ಎಡವಟ್ಟುಗಳು ಮತ್ತು ಇನ್ಯಾವುದೋ ಅಪವಾದಗಳು, ಈ ರೀತಿಯ ಸಾಧ್ಯತೆ. ಚಂದ್ರನು ಅಷ್ಟಮದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಹಿನ್ನಡೆಯನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ. ಬಹಳ ಪ್ರತಿ ಹೆಜ್ಜೆಯಲ್ಲೂ ಎಚ್ಚರಿಕೆಯ ಹೆಜ್ಜೆಗಳು ನಡಿ. ಇನ್ನು ಕನ್ಯಾ ರಾಶಿಯವರು ವಾರದ ಅಂತ್ಯ ನೋಡೋಣ. ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆ ವಾತಾವರಣ ಬದಲಾಗ್ಬಿಡುತ್ತೆ. ಕಹಿಯಿಂದ ಮತ್ತು ಸಿಹಿ ಕಡೆಗೆ ಬರ್ತೀರಾ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣ್ತೀರಾ. ಅಲ್ಲಿ ಮತ್ತೆ ಯಥಾ ಪ್ರಕಾರ ನಿಮಗೆ ಗಜಕೇಸರಿ ಯೋಗ ಏರ್ಪಾಡಾಗುತ್ತೆ. ಕರ್ಮಸ್ಥಾನದಲ್ಲಿ, ಕೇಂದ್ರ ಸ್ಥಾನದಲ್ಲಿ ಗುರುಚಂದ್ರಿದ್ದಾಗ ಮೇಧಾವಿ ಗುಣಸಂಪನ್ನೋ ರಾಜಪ್ರಿಯಕರೋ ಭವೇತ್ ಅಂತ. ಹೀಗಾಗಿ ಮೇಧಾವಿಗಳು ಆಗ್ತೀರ. ವೃತ್ತಿಯಲ್ಲಿ ಮೇಧಾವಿಗಳಾಗ್ಬಿಟ್ರೆ ಅಲ್ಲಿ ಸಾಕಲ್ಲ, ಅಲ್ಲಿ ನಿಮಗೆ ಗೆಲುವು ಸಿಕ್ಕರೆ ಬೇಕಾದಷ್ಟಾಯಿತು. ಒಳ್ಳೆಯ ಫಲ ಅದು. ಆ ರೀತಿಯಲ್ಲಿ ಶುಭ ಫಲವನ್ನು ಕಾಣ್ತೀರಾ, ಸಂಶಯ ಇಲ್ಲ. ಮತ್ತು ದಾಂಪತ್ಯದಲ್ಲೂ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ. ಚಂದ್ರನ ಸಂಚಾರ ಮೂವ್ ಆಗಿಬಿಟ್ರೆ ಗುರುವಾರದಿಂದ ನಿಮಗೆ ತುಂಬ ಒಳ್ಳೆಯ ಉತ್ತಮವಾದ ಫಲಗಳನ್ನು ಕಾಣ್ತೀರಾ. ಆದರೆ ಆರೋಗ್ಯ ಮಾತ್ರ ಸ್ವಲ್ಪ ತೊಡಕಿಯಿಂದ ಕೂಡಿರುತ್ತೆ. ಹೀಗಾಗಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು. ವ್ಯವಹಾರಗಳಲ್ಲಿ ತಗಾದೆಗಳು, ಸಾಲ ಭಯ ಬರ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ದಾಂಪತ್ಯದಲ್ಲಿ ಮನಸ್ತಾಪಗಳು ಅಂಥದ್ದೇನಿಲ್ಲ. ಯಾಕೆಂದರೆ ಸಪ್ತಮಾಧಿಪತಿ ಜೊತೆಗೆ ಚಂದ್ರ ಲಾಭಾಧಿಪತಿ ಇದ್ದಾಗ ಅಂಥ ಮನಸ್ತಾಪಗಳು ಉಂಟಾಗೋದಿಲ್ಲ, ಯೋಚನೆ ಬೇಡ. ಇನ್ನು ಪರಿಹಾರಕ್ಕೆ ಏನಪ್ಪ ಅಂದರೆ ಕನ್ಯಾ ರಾಶಿಯವರಿಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ಇದ್ರ ಜೊತೆಗೆ ನರಸಿಂಹ ಕವಚವನ್ನು ಹೇಳ್ಕೊಳ್ಳಿ. ಅದು ತುಂಬ ಸಹಾಯ ಮಾಡುತ್ತೆ, ಅನುಕೂಲ ಉಂಟು ಮಾಡಿಕೊಡುತ್ತೆ. ಈಗ ಬೆಂಗಳೂರಿನಿಂದ ವಂದನಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ವಂದನಾ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮ್ಯಾಮ್ ನನ್ನ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಮ್ಯಾಮ್. 19/12/2002. ಓಕೆ. ಟೈಮು ಬೆಳಗ್ಗೆ 7:10 ಮ್ಯಾಮ್. ಓಕೆ. ಏನು ಪ್ರಶ್ನೆ ಕೇಳಬೇಕಿತ್ತು?
ಮ್ಯಾಮ್ ಇದು M.Com ಕಂಪ್ಲೀಟ್ ಆಗಿದೆ. ಒಂದು CA ಫರ್ಮ್ ಅಲ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದೆ. ಮ್ಯಾಮ್ ಎಲ್ಲೋದ್ರೂ ಜಾಬ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆಗುತ್ತೆ, ಬಟ್ ನನಗೆ ಹೋಗಕ್ಕೆ ಯಾಕೋ ಅಡ್ಜಸ್ಟ್ ಆಗ್ತಾ ಇಲ್ಲ. ಅದಕ್ಕೆ ಅದ್ರ ಬಗ್ಗೆ ಕೇಳೋಣ. ಮಾತಾಡಿ ಶಾಸ್ತ್ರಿಗಳ ಹತ್ರ. ವಂದನವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ. ನಿಮಗೆ ಪಾಪ ಜಾಬ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀರಾ? ಹಾ ಸರ್, ಯೋಚನೆ ಮಾಡಬೇಡಿ, ಎಲ್ಲೋದ್ರೂ ಅಡ್ಜಸ್ಟ್ ಆಗ್ತಿಲ್ಲ ಸರ್. ಆಗುತ್ತೆ. 2027 ಮುಂದಿನ ವರ್ಷ ಏಪ್ರಿಲ್ವರೆಗೆ ನಿಮಗೆ ಸ್ವಲ್ಪ ಹಿನ್ನಡೆ ಇದೆ. ಇಲ್ಲಿ ನಿಮಗೆ ಏನಾಗಿದೆ, ಈಗ ಸಂಧಿಶಾಂತಿ, ರಾಹು ಬೃಹಸ್ಪತಿ ಸಂಧಿಶಾಂತಿ ಅಂತ ಕರೀತಾರೆ. ಈಗ ಮಾರ್ಚಲ್ಲಿ ನೀವು ಸಂಧಿಶಾಂತಿ ಅದನ್ನು ಮಾಡಿಸೋದು ತುಂಬ ಒಳ್ಳೆಯದು. ಆದರೂ ನಿಮಗೆ ಸ್ವಲ್ಪ ಅದೇ ಈ ರೀತಿಯ ತೊಡಕುಗಳು, ಆರೋಗ್ಯದಲ್ಲೂ ಏರುಪೇರು ಆಗಿಬಿಡ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ಮುಂದಿನ ವರ್ಷ ಮತ್ತು ನಿಮಗೇನು ಅಂಥ ಪುಟ್ಟ ವಯಸ್ಸು, ನಿಮಗೆ ಏನು ಅಂಥ ವಯಸ್ಸು ಆಗಿಲ್ಲ, ಯಾಕಷ್ಟು ಗಾಬರಿ ಧಾವಂತ ಬೇಡ. ಹೀಗಾಗಿ ನಿಮಗೆ 2027 ಏಪ್ರಿಲ್ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಗುರು ಬಲಿಷ್ಠನಾಗಿದ್ದಾನೆ, ಒಳ್ಳೆಯ ಫಲವನ್ನು ತಂದುಕೊಡ್ತಾನೆ. ಕೆಲಸದಲ್ಲೂ ನಿಮಗೆ ಬುಧಾದಿತ್ಯ ಯೋಗ ಇದೆ. ಇದು ಒಳ್ಳೆಯ ಯೋಗ. ಬುದ್ಧಿವಂತರು, ಜಾಣರು ಆಗಿರ್ತೀರ. ಅಷ್ಟೇ ಅಲ್ಲ, ಇನ್ನೂ 10 ಜನ ಕೆಲಸನೂ ಹೇಳ್ಕೊಡೋ ಶಕ್ತಿನೂ ನಿಮಗಿದೆ. ಆತಂಕ ಬೇಡ, ಚೆನ್ನಾಗಿದೆ. ಮುಂದಿನ ವರ್ಷದಿಂದ ಇನ್ನೂ ಚೆನ್ನಾಗಿರ್ತೀರ. ಒಳ್ಳೆಯದಾಗಲಿ. ಸಂಧಿಶಾಂತಿ ಮಾಡಿಸಿ, ತಪ್ಪದೆ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ನೇತ್ರ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಚೈತ್ರ ನಮಸ್ತೆ. ನಮಸ್ತೆ. ನಮಸ್ತೆ ಚೈತ್ರ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 26/9 ಹಾಂ 2016. ಓಕೆ, 26/9/2016. ಟೈಮು ಬೆಳಗ್ಗೆ 8:30. ಬೆಳಿಗ್ಗೆ 8:00 ಓಕೆ, ಏನು ಕೇಳಬೇಕಿತ್ತು ಮೇಡಮ್? ನನ್ನ ಮಗ ಅವ್ನು ಓದೋದಿಲ್ಲ, 4th ಸ್ಟ್ಯಾಂಡರ್ಡ್. ಅಂದ್ರೆ ಏನು ಗೊತ್ತಿಲ್ಲ ಮ್ಯಾಮ್, ಅವನಿಗೆ ಓದೋದೇ ಇಲ್ಲ. ಅವನ ಬಗ್ಗೆ ಕೇಳಬೇಕು. ಸೊ ಹೇಗೆ ಮುಂದೆ ಭವಿಷ್ಯ ಅಂತ ಮಾತಾಡಿ ಶಾಸ್ತ್ರಿಗಳು. ಚೈತ್ರ ಅವರೇ ನಮಸ್ಕಾರ. ನಮಸ್ಕಾರ. ನೀವು ಗಾಬರಿ ಆಗಬೇಡಿ. ಓದ್ತಾ ಇಲ್ಲಲ್ಲಪ್ಪ ಅಂತ ನಿಜ. ಮಕ್ಕಳು ಓದದೇ ಇದ್ದರೆ, ಇನ್ನೇನೋ ಒಂದು ಹಠ ಮಾಡ್ತಾ ಇದ್ದರೆ ಮತ್ತೊಂದು ಇದು ಮಹಾ ಗಾಬರಿ ತಂದು ಕೊಡುತ್ತೆ ಮತ್ತು ಭಯವನ್ನು ಉಂಟು ಮಾಡಿಕೊಡುತ್ತೆ. ಈಗ ಪ್ರಸ್ತುತ ಬುಧದಶೆಯಲ್ಲಿ ಶುಕ್ರನ ಭುಕ್ತಿ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಇರ್ತಕ್ಕಂಥದ್ದು ಲಗ್ನ ಸ್ಥಾನದಲ್ಲಿ ತುಂಬ ಒಳ್ಳೆಯದು. ಶುಕ್ರ ಲಗ್ನದಲ್ಲಿದ್ದರೆ ಮಾಲವೀಯ ಯೋಗ ಅಂತ ಕರೀತಾರೆ. ತೀರಾ ಏನು ತುಂಬ ವರ್ಸ್ಟ್ ಇದೆಯಾ ಜಾತಕ ಅಂತಂದರೆ ಹಾಗಿಲ್ಲ, ಖಂಡಿತ ಆತಂಕ ಬೇಡ. ಏನಾಗಿದೆ ಅಂದರೆ ದ್ವಿತೀಯದಲ್ಲಿ ಶನೈಶ್ಚರ ಇದ್ದರೆ ಸ್ವಲ್ಪ ಆಲಸ್ಯ ಮತ್ತು ಸ್ವಲ್ಪ ಒರಟುತನ ಬರುತ್ತೆ. ಇದಕ್ಕೆ ನೀವು ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯನಿಗೆ ಸ್ವಲ್ಪ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ತಿನ್ನಿಸಿ, ಅದು ತುಂಬ ಸಹಾಯವಾಗುತ್ತೆ. ಜೊತೆಗೆ ಆಂಜನೇಯನ ಮಂತ್ರ, ಸ್ತುತಿ ಇವುಗಳನ್ನು ಹೇಳಿಕೊಡಿ. ಹನುಮಾನ್ ಚಾಲೀಸ್ ಇತ್ಯಾದಿಯನ್ನು ಹೇಳಿಕೊಳ್ಳಿ. ಅದರಿಂದ ತುಂಬ ಬದಲಾವಣೆ ಆಗುತ್ತೆ. ಉನ್ನತಿ ಇದೆ, ತುಂಬ ಚೆನ್ನಾಗಿದೆ. ಜಾತಕದಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರ ಇರತಕ್ಕಂಥದ್ದು, ಲಗ್ನದಲ್ಲಿ ಶುಕ್ರ ಇದೆಲ್ಲ ಒಳ್ಳೆಯ ಯೋಗ. ಹೀಗಿದ್ದಾಗ ನಾವು ಸಣ್ಣ ಪುಟ್ಟ ಒಂದು ತಿದ್ದುಪಡಿ ಮಾಡಿದ್ರೆ ಒಳ್ಳೆ ದಾರಿಗೆ ಬಂದುಬಿಡ್ತಾರೆ. ಹೀಗಾಗಿ ಆತಂಕ ಬೇಡ. ಆಂಜನೇಯನ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ, ಅದನ್ನು ಮಾಡಿಸಿ. ಒಳ್ಳೆಯದಾಗಲಿ. ಧನ್ಯವಾದಗಳು. ಈಗ ಚನ್ನಪಟ್ಟಣದಿಂದ ರಾಜು ಕರೆ ಮಾಡಿದ್ದಾರೆ. ನಮಸ್ತೆ ರಾಜು ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನನ್ನ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಒಂದು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿಲ್ಲ ಮೇಡಮ್. ಓಕೆ, 1ರಿಂದ 108 ಒಳಗಡೆ ಒಂದು ಸಂಖ್ಯೆ ಹೇಳಿ. ಮೇಡಮ್ 9. ಓಕೆ, ಏನ್ ಪ್ರಶ್ನೆ ಕೇಳಬೇಕಿತ್ತು ಮಾತಾಡಿ ಶಾಸ್ತ್ರಿಗಳ. ಮೇಡಮ್, ಅವ್ನ ಭವಿಷ್ಯದ ಬಗ್ಗೆ ಕೇಳ್ಬೇಕು. ಇನ್ನ ಮ್ಯಾರೇಜ್ ಆಗ್ತಾ ಇಲ್ಲ. ಎಷ್ಟು ವರ್ಷ ಮಗನಿಗೆ? 29 ಆಗ್ಬಿಟ್ಟಿದೆ. ಏನೇ ವ್ಯವಹಾರ ಮಾಡಿದ್ರು ಅವ್ನು ಮುಂದುವರಿತಾ ಇಲ್ಲ ಮೇಡಮ್. ಅಲ್ಲಲ್ಲಿ ಆಕ್ಸಿಡೆಂಟ್ ಅವು ಇವು ಜಾಸ್ತಿ ಆಗ್ತಾ ಇರ್ತದೆ ಮೇಡಮ್. ಓಕೆ, ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಅವ್ರದ್ದು ಏನು ರಾಶಿ? ರಾಶಿ ವೃಶ್ಚಿಕ ರಾಶಿ ಅಂತ ಹೇಳಿದ್ರೆ ಮೇಡಮ್. ನಿತಿನ್ ಅಂದ್ಬಿಟ್ಟು ಹೆಸರು ಮೇಡಮ್. ಡೇಟ್ ಆಫ್ ಬರ್ತ್ ಏನು ಗೊತ್ತಿಲ್ಲ ಗುರುಜಿ. ಸರಿ ಆಯಿತು. ವೃಶ್ಚಿಕ ರಾಶಿ ಅಂತಲೇ ನಾವೀಗ ನೀವು ಪರಿಗಣಿಸಬಹುದು, ಅದರಲ್ಲಿ ಆತಂಕ ಬೇಡ. ವೃಶ್ಚಿಕ ರಾಶಿಯವರಿಗೆ ಏನಾಗಿ ನೋಡಿ, ಈಗಷ್ಟೇ ಹೇಳಿದೆ, ಕುಜನ ಸಂಕ್ರಮಣ ಇದೆ ನಾಳೆ. ಅವನ ಸಂಚಾರ ಇನ್ನು ಸ್ವಲ್ಪ ಮಟ್ಟಿಗೆ ಸ್ವಲ್ಪ ವೀಕಾಗಿರುತ್ತೆ. ಮತ್ತು ಕರ್ಮಾಧಿಪತಿ ರವಿ ಕೂಡ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿದ್ದಾನೆ. ಈಗ ಅಂತಲ್ಲ, ಸುಮಾರು ಒಂದು 2-3 ತಿಂಗಳಿಂದ ಹಾಗೇ ಇದೆ. ನೀಚ ಸ್ಥಾನದಲ್ಲಿರ್ತಕ್ಕಂಥ ರವಿ ಹೆಚ್ಚು ಕಡಿಮೆ ಅಕ್ಟೋಬರ್ ನಂತರದಿಂದಲೂ ಸ್ವಲ್ಪ ವೀಕಾಗೇ ಇರ್ತಾನೆ ರವಿ. ಈ ಕಾರಣದಿಂದಾಗಿ ಅಲ್ಲಿಂದಲೂ ಸ್ವಲ್ಪ ತೊಂದರೆನೇ ಇದೆ. ಈಗ ಎಲ್ಲ ಗ್ರಹಗಳಿಗೆ ಬಲ ಬರೋ ಕಾಲ. ಈಗ ಯುಗಾದಿ ನಂತರದಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ನೀವೇನು ಗಾಬರಿ ಮಾಡ್ಕೋಬೇಡಿ. ಈ ರಾಶ್ಯಾಧಿಪತಿ ಕೂಡ ಮುಂದೆ ಸಂಚರಿಸ್ತಾನೆ. ಮೀನರಾಶಿಗೆ ಹೋದಾಗ ಒಳ್ಳೆಯ ಮಿತ್ರರಿಂದ ಸಹಾಯ, ಅನುಕೂಲ ಇತ್ಯಾದಿಯನ್ನು ಕಾಣ್ತೀರಾ. ನೋಡಿ, ಯುಗಾದಿ ನಂತರದಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿಂದ ಇವರು ಬದುಕು ಬದಲಾಗುತ್ತೆ. ಸದ್ಯಕ್ಕೆ ಆರಾಧನೆ ಏನಪ್ಪ ಅಂದರೆ, ಹತ್ತಿರದಲ್ಲಿ ಯಾವುದಾದ್ರು ಸುಬ್ರಹ್ಮಣ್ಯ ಸನ್ನಿಧಾನ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ತೊಗರಿ
ತೊಗರಿ ಕಾಳು ಹಾಗೂ ಸ್ವಲ್ಪ ಬೆಲ್ಲ ಇದನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಗೋಧಿ, ತೊಗರಿ ಕಾಳು ಹಾಗೂ ಬೆಲ್ಲ ಇದನ್ನು ಸಮರ್ಪಣೆ ಮಾಡಲಿ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ. ಪ್ರತಿ ಮಂಗಳವಾರ ಮಾಡ್ತಾ ಬರಲಿ, ಜೂನ್ವರೆಗೆ ಮಾಡಲಿ, ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ರಾಶಿಗಳತ್ತ ಗಮನ ಹರಿಸೋಣ. ತುಲಾ ರಾಶಿಯಿಂದ ಶಾಸ್ತ್ರಿಗಳೇ. ಮುಂದುವರಿಸ್ತಾ ಹೋಗೋಣ. ತುಲಾ ರಾಶಿಯವರಿಗೆ ವಾರದಾದಿಯಲ್ಲಿ ಚಂದ್ರನ ಸಂಚಾರ ಚೆನ್ನಾಗಿದೆ, ಆದರೆ ಕುಜನ ಪರಿವರ್ತನೆ ಉಂಟಾಗುತ್ತೆ. ಹೀಗಾಗಿ ಅವನು ಪಂಚಮ ಸ್ಥಾನಕ್ಕೆ ಹೋದಾಗ ಸ್ವಲ್ಪ ಮಟ್ಟಿಗೆ ಬುದ್ಧಿಯಲ್ಲಿ ಕೋಪವನ್ನು ಬೆರೆಸಿಬಿಡುತ್ತಾನೆ. ಈ ಕಾರಣದಿಂದಾಗಿ ಸ್ವಲ್ಪ ಕೆಂಡದಂತಹ ಕೋಪ, ಆಲೋಚನೆಗಳು ವ್ಯತ್ಯಾಸ ಆಗ್ತಕ್ಕಂಥದ್ದು ಈ ರೀತಿಯ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು, ಎಚ್ಚರಿಕೆ ಬೇಕಾಗುತ್ತೆ. ತಂದೆ ಮಕ್ಕಳಲ್ಲೂ ಮನಸ್ತಾಪ ಬರ್ತಕ್ಕಂಥದ್ದು, ಅಲ್ಲಿ ಭಾಗ್ಯದಲ್ಲಿ ಮಾಂದ್ಯ ಆದರೆ ಸ್ವಲ್ಪ ಧರ್ಮ ಕಾರ್ಯಗಳಲ್ಲೂ ಹಿನ್ನಡೆ, ಅಶ್ರದ್ಧೆ ಮತ್ತು ಇನ್ಯಾವುದೋ ಒಂದು ಅಶುಭ ಮೈಲಿಗೆ, ಈ ರೀತಿಯ ಒಂದು ರೀತಿ ಏನೋ ಒಂದು ಕಳಂಕ ಅಂಟುಕೊಂಡು ಹಾಗಿರುತ್ತೆ. ಮನಸ್ಸು ಹಾಗೆ ಇರುತ್ತೆ, ಶರೀರವೂ ಹಾಗೆ ಆಗುತ್ತೆ, ಆ ರೀತಿಯ ಒಂದು ವಾತಾವರಣ. ಆದರೆ ಚಂದ್ರ ಸಂಚಾರ ಚೆನ್ನಾಗಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರಿಗಳಿಗೆ ತುಂಬ ಅನುಕೂಲದ ವಾತಾವರಣ ಇರುತ್ತೆ. ಸ್ವಲ್ಪ ವ್ಯವಹಾರ ಚಟುವಟಿಕೆಗಳಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾದ ಫಲ ಇದೆ, ಆತಂಕ ಬೇಡ. ಆದರೂ ಸ್ವಲ್ಪ ಜಾಗ್ರತೆ ಬೇಕು. ಬಹಳ ಬೇಗ ಕೋಪಕ್ಕೆ ತುತ್ತಾಗ್ಬಿಡ್ತೀರ, ಗಮನ ಇರಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಶುಭ ಧರ್ಮ ಕಾರ್ಯಗಳು ತುಂಬ ಚೆನ್ನಾಗಿದೆ. ಅಲ್ಲಿ ಚಂದ್ರನ ಸಂಚಾರ ಚೆನ್ನಾಗಿ ಆಗಿಬಿಡುತ್ತೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರ. ದೈವಾನುಕೂಲದಿಂದ ದೈವ ಇದು ಹೇಗಾಯ್ತಪ್ಪ ಅಂದರೆ ದೇವರಿಂದ ಆಯಿತು, ನನ್ನಿಂದ ಅಲ್ಲ ಅಂತ ಅನಿಸುತ್ತೆ ನಿಮಗೇನೆ. ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ಕಾಣ್ತೀರ. ಮನಸ್ಸಿನ ಮೇಲೆ ಸ್ವಲ್ಪ ಒತ್ತಡ ಇದ್ದೇ ಇರುತ್ತೆ. ಹಣ್ಣು ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ನಿಮಗೆ ಮುಖ್ಯವಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಭಾರ ಅನಿಸುತ್ತೆ, ಮನಸ್ಸಿಗೆ ಹೊರೆ ಆಗುತ್ತೆ. ಅವರ ಚಟುವಟಿಕೆಗಳು, ಅವರ ವರ್ತನೆಗಳು, ನಿಮ್ಮ ಬುದ್ಧಿಗೆ ಎಡೋದೇ ಅವರ ವರ್ತನೆಗಳಿಂದ ಅಂತ ಅನಿಸುತ್ತೆ. ಆ ರೀತಿಯಲ್ಲಿದೆ. ಮತ್ತು ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥದ್ದು, ಉಷ್ಣಕ್ಕೆ ಸಂಬಂಧಿಸಿರ್ತಕ್ಕಂಥ ತೊಂದರೆ, ಬಾಧೆಯನ್ನು ಅನುಭವಿಸೋ ಸಾಧ್ಯತೆ ಇದೆ ತುಲಾರಾಶಿಯವರು ವಾರದ ಅಂತ್ಯದ ವೇಳೆಗೆ. ಹೀಗಾಗಿ ಸ್ವಲ್ಪ ಹುಷಾರು, ಗಮನ ಇರಲಿ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ದುರ್ಗಾ ಕವಚ ಹೇಳ್ಕೊಳ್ಳಿ, ಇದು ನಿಮಗೆ ಅನುಕೂಲ ಮಾಡುತ್ತೆ. ವೃತ್ತಿಯಲ್ಲಿ ಇತ್ಯಾದಿ ಏನೂ ತೊಂದರೆ ಇಲ್ಲ, ಆತಂಕ ಬೇಡ. ಲಲಿತಾ ಸಹಸ್ರನಾಮ ತುಂಬ ಸಹಾಯ ಮಾಡುತ್ತೆ. ಪ್ರತಿ ದಿವಸ ನೀವು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಧರ್ಮ ಶುಭ ಕಾರ್ಯಗಳು ಚೆನ್ನಾಗಿದೆ. ಬಂಧು ಸ್ನೇಹಿತರ ಸ್ವಲ್ಪ ಜಗಳ, ವೃತ್ತಿಯಲ್ಲಿ ವಿಘ್ನಗಳು ಸಂಭವಿಸಬಹುದು, ತೊಡಕುಗಳು ಉಂಟಾಗಬಹುದು. ಮುಖ್ಯವಾಗಿ ವಸ್ತು ನಷ್ಟತೆ, ಅಪಮಾನ ಇದೂ ಕೂಡ ಇದೆ. ಅಲ್ಲಿ ಅಷ್ಟಮದಲ್ಲಿ ಗುರುವಿನ ಜೊತೆಗೆ ಮಾಂದಿ ಇದ್ದಾಗ ಅಪವಾದ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೋ ಇನ್ನೊಬ್ಬರದ್ದು ಆಸ್ತಿಯೋ ಮತ್ತೊಂದು ನಿಮ್ಮ ಹತ್ರ ಅಡ ಇಟ್ಟೋದು ಮತ್ತೊಂದು ಇದ್ದರೆ ಅದರ ವ್ಯತ್ಯಾಸದಿಂದಾಗಿ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ. ರಹಸ್ಯ ಸ್ಥಳದಲ್ಲಿ ಮಾಂದಿ ಸಂಚರಿಸುವಾಗ ಹೇಗೆ ಕೆಡಕು ಬರುತ್ತೆ ಹೇಳೋಕ್ಕಾಗಲ್ಲ. ಆ ರೀತಿಯ ಒಂದು ಎಚ್ಚರಿಕೆ ಬೇಕು. ಮತ್ತು ಗಾಸಿಪ್ಸು ಇತ್ಯಾದಿ ತುಂಬ ಒಳ್ಳೆಯ ವ್ಯಕ್ತಿಗಳ ಮೇಲೆ ಅಪವಾದ ಬಂದುಬಿಡ್ತಕ್ಕಂಥ ಸಾಧ್ಯತೆ, ಈ ರೀತಿಯ ಒಂದು ಸಾಧ್ಯತೆ ಇದೆ. ಬಹಳ ಎಚ್ಚರ ಬೇಕಾಗುತ್ತೆ. ಸ್ನೇಹಿತರ ಜೊತೆಗೆ ಬಹಳ ಎಚ್ಚರಿಕೆ. ಅಲ್ಲಿ ಜಗಳ, ಕಲಹ, ಪ್ರಯಾಣದಲ್ಲಿ ರೋಡ್ ರೇಜ್ ಇತ್ಯಾದಿ ಸಮಸ್ಯೆಗಳು ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರಾಂತ್ಯ ನೋಡೋಣ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ಎಚ್ಚರ ವಹಿಸಬೇಕು. ರವಿ ಜೊತೆಗೆ ಮಾಂದಿ ಸಂಚರಿಸುತ್ತೆ. ಈ ಕಾರಣದಿಂದಾಗಿ ಹುಷಾರಾಗಿರಬೇಕು. ಭೂಮಿ ವಾಹನಗಳಲ್ಲಿ ತೊಡಕು ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಧನನಷ್ಟ, ಅಸಮಾಧಾನ ಸೂಚಿಸ್ತಾ ಇದೆ. ಅಲ್ಲಿ ಅಷ್ಟಮದಲ್ಲಿ ಗುರು ಚಂದ್ರರಿದ್ದಾಗ ತೊಡಕೆ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು, ಹಣಕಾಸಿನ ತೊಡಕುಗಳು, ಸ್ತ್ರೀಯರಿಗೆ ಅಪಮಾನ, ಸ್ತ್ರೀಯರ ನಡುವೆಯೇ ಘರ್ಷಣೆಗಳು, ಚಕಮಕಿ ಈ ರೀತಿಯ ಸಾಧ್ಯತೆ ಇರುತ್ತೆ. ಸ್ವಲ್ಪ ವೀಕಾಗಿದೆ, ಹುಷಾರು. ಮನಸ್ಸಿಗೆ ಪೆಟ್ಟಾಗೋ ಸಾಧ್ಯತೆ ಹೆಚ್ಚು. ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಅದನ್ನು ತೀರ್ಥ ಸೇವನೆ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಇನ್ನು ಧನುರಾಶಿಗೆ ಹೋಗೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ನಂಬಿಕೆ ಹಾಳಾಗುವ ಸಾಧ್ಯತೆ ಇರುತ್ತದೆ. ದಾಂಪತ್ಯದಲ್ಲಿ ಮನಸ್ತಾಪಗಳು ಬರೋ ಸಾಧ್ಯತೆ, ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥತೆ, ವ್ಯಾಪಾರಿಗಳಿಗೆ ಸ್ವಲ್ಪ ತಗಾದೆ. ಸ್ವಲ್ಪ ನಿಮಗೂ ವಾರದ ಆದಿಯಲ್ಲಿ ಏನಪ್ಪ ಹೀಗಿದೆ ಅಂತಂದರೆ ನೋಡಿ, ಕರ್ಮಾಧಿಪತಿ ಜೊತೆಗೆ ಕುಜನ ಸಂಚಾರ ಆಗುತ್ತೆ. ಅದು ಹುಂಬತನ ತಂದುಕೊಡುತ್ತೆ, ಅತಿಯಾದ ಹೋರಾಟದ ಸ್ವಭಾವ ತಂದುಕೊಡುತ್ತೆ. ತನ್ಮೂಲಕ ಒಂದು ಪ್ರಮಾದಕ್ಕೆ ಸಿಕ್ಕಾಕೊಂಡ್ಬಿಡ್ತೀರ. ಈ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ನಮ್ಮ ಮನಸ್ಸು ಹಾಗೆ ವರ್ತಿಸುತ್ತೆ ಅಂತ ಗ್ರಹಗಳು ಇಂತಿಂಥ ಕಡೆ ಸಂಚರಿಸುವಾಗ ನಮ್ಮ ಬುದ್ಧಿ ಮನಸ್ಸು ಹಾಗೆ ವರ್ತನೆ ಮಾಡುತ್ತೆ. ತನ್ಮೂಲಕ ಒಂದು ವ್ಯೂಹಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ. ಇದರಿಂದ ನಾವು ಎಚ್ಚರಿಕೆ ಇರಲಿ ಅಂತಲೇ ಈ ವಾರ ಭವಿಷ್ಯ. ಹೀಗಾಗಿ ಅಂಥ ವಿಚಾರಗಳು ಸ್ವಲ್ಪ ಸೈಲೆಂಟಾಗಿದ್ದುಬಿಡಿ ಅಂತ ಅರ್ಥ. ಏನೋ ಬೆಟ್ಟ ತಲೆ ಮೇಲೆ ಬಿಡೋದು, ಒಂದು ಹುಲ್ಕಡ್ಡಿ ಬಿದ್ದರೆ ಸ್ವಲ್ಪ ಚೇತರಿಸ್ಕೋಬಹುದಲ್ವ, ಆ ರೀತಿಯಲ್ಲಿ ಇರ್ತದೆ. ದಾಂಪತ್ಯದಲ್ಲಷ್ಟೇ ಸ್ವಲ್ಪ ಮನಸ್ತಾಪಗಳು, ತುಂಬ ಬುದ್ಧಿವಂತರೇ ಜಾಣರೇ ಮನಸ್ತಾಪ ಮಾಡ್ಕೊಂಡ್ಬಿಡೋ ಸಾಧ್ಯತೆಗಳು ಜಾಸ್ತಿ ಇದೆ, ಗಮನ ಇರಲಿ.
ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ. ಗುರುವಾರದಿಂದ ಈ ಫಲಗಳೆಲ್ಲ ಸ್ವಲ್ಪ ನಿಮಗೆ ಆ ತೊಂದರೆಯಿಂದ ಹೊರಗೆ ಬಂದೆ ಅನ್ನೋ ಭಾವನೆ ಕೊಡುತ್ತೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇತ್ಯಾದಿ ಕಾಣ್ತೀರಾ. ಬಂಧು ಮಿತ್ರರಲ್ಲೂ ಸ್ವಲ್ಪ ಮಟ್ಟಿಗೆ ಅನುಕೂಲತೆ ಕಾಣ್ತೀರಾ. ವ್ಯವಹಾರಗಳಲ್ಲಿ ಅನುಕೂಲತೆ ಕಾಣ್ತೀರಾ. ಸ್ವಲ್ಪ ಆ ವ್ಯೂಹದಿಂದ ಹೊರಗೆ ಬಂದಪ್ಪ ಸದ್ಯ ಅಂತ ಮನಸ್ಸೇ ಒಂದು ಸಮಾಧಾನ. ಆ ಕೆಟ್ಟದ್ದು ಮತ್ತು ಆ ತೊಡಕಿನ ಭಾರ ಇದ್ದಾಗ ಅದು ಸರಿದು ಹೋದರೆ ಆ ಭಾರ ಇಳಿದಾಗ ಎಷ್ಟು ಸಮಾಧಾನ ಆಗುತ್ತೋ ಆ ರೀತಿಯ ಒಂದು ಸಮಾಧಾನ ಸಿಗುತ್ತೆ. ಚೆನ್ನಾಗಿದೆ, ಆತಂಕ ಬೇಡ. ಅಂತೂ ಗುರುವಾರದಿಂದ ಸ್ವಲ್ಪ ರಿಲೀಫ್ ಕಾಣ್ತೀರ ಧನುರಾಶಿಯವರು. ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ಧನುರಾಶಿಯವರಿಗೆ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಇದು ನಿಮಗೆ ಹೆಚ್ಚಿನ ಅನುಕೂಲ ಉಂಟು ಮಾಡಿಕೊಡುತ್ತೆ. ಬೇಕಾಗಿದೆ ಸುಬ್ರಹ್ಮಣ್ಯ ಸ್ತುತಿಯ ಆರಾಧನೆಗಳಿಂದ ಆ ಕೋಪದಿಂದ ನೀವು ಸಿಕ್ಕಾಕೊಳ್ಳೋ ವ್ಯೂಹ ಇದರಿಂದ ಹೊರಗೆ ಬರ್ತೀರ. ತಪ್ಪದೇ ಮಾಡಿ. 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಈಗ ಕೊನೆಯ 3 ರಾಶಿಗಳು ಉಳಿದಿದೆ, ಮಕರ, ಕುಂಭ, ಮೀನ. ಈ 3 ರಾಶಿಗಳ ಇಡೀ ವಾರದ ಫಲಾಫಲ ಶಾಸ್ತ್ರ ಗಮನಿಸ್ಬಿಡೋಣ. ಮಕರ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ ನೋಡಿ, ಭೂಮಿ ವಾಹನ ಸೌಕರ್ಯ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಹಣ ಮಾತಿನ ಗಲಾಟೆಗಳನ್ನು ಕಾಣ್ತೀರಾ. ವೃತ್ತಿಯಲ್ಲಿ ಹಣಕಾಸಿನ ತಗಾದೆಗಳು, ಆರೋಗ್ಯದಲ್ಲಿ ವ್ಯತ್ಯಾಸ, ಸಾಲಬಾಧೆ ಸೂಚಿಸ್ತಾ ಇದೆ. ಇದಕ್ಕೆ ಕಾರಣಗಳು ಕುಜನ ಸಂಚಾರ. ಮುಖ್ಯವಾಗಿ ಕುಟುಂಬ ಸ್ಥಾನದಲ್ಲಿ ಕುಜ ಸಂಚರಿಸ್ತಾ ಇದ್ದರೆ ಕುಜ ವಾಗ್ಘರ್ಷಣೆಯನ್ನು ಉಂಟು ಮಾಡ್ತಾನೆ. ಮಾತಿನ ನಡುವೆ ಘರ್ಷಣೆ ಉಂಟಾದರೆ ಬೆಂಕಿ ಹೊತ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಕುಟುಂಬದಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಇತ್ಯಾದಿ ಕಾಣ್ತೀರಾ. ವಿದ್ಯಾರ್ಥಿಗಳಿಗಷ್ಟೇ ಓದೋದು ವಿಷಯ, ಪುಸ್ತಕ ಹಿಡ್ಕೊಂಡು ಹೋಗೋದು, ಆದರೆ ಅಲ್ಲೆಲ್ಲ ಗಲಾಟೆ ಘರ್ಷಣೆ ಇದೇ ಇರ್ತದೆ. ಆ ರೀತಿಯ ಒಂದು ಸಾಧ್ಯತೆ ಇರ್ತದೆ. ಈ ಟ್ಯೂಷನ್ಗೆ ಹೋಗುವಾಗಲೋ ಮತ್ತೊಂದು ಎಚ್ಚರಿಕೆ ಬೇಕಾಗುತ್ತೆ. ಪಾಪ ಪೋಷಕರಿಗೆ ಬಂದುಬಿಡುತ್ತೆ, ತಲೆನೋವು ಬಂದುಬಿಡುತ್ತೆ. ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು, ಎಚ್ಚರ ಇರಲಿ. ಆದರೆ ಚಂದ್ರ ಚೆನ್ನಾಗಿದ್ದಾನೆ. ಹೀಗಾಗಿ ಸ್ನೇಹಿತರ ಜೊತೆಗೆ ಬಂಧುಗಳ ಸಹಾಯ ಸಹಕಾರಗಳು ಸಿಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ. ನೀರಿನ ವ್ಯಾಪಾರ ವ್ಯವಹಾರ, ಪೆಟ್ರೋಲಿಯಂ ಉತ್ಪನ್ನ ಆ ಕ್ಷೇತ್ರಗಳಲ್ಲಿ ಇರೋರಿಗೆ, ಮುಖ್ಯವಾಗಿ ಹಾಲು, ಹೈನು ಮತ್ತು ನೀರು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳು ತುಂಬ ಚೆನ್ನಾಗಿದೆ. ಮತ್ತು ಕ್ಷೀರ ಸಂಬಂಧಿ, ಕ್ಷೀರ ವಿಕಾರ ಅಂತ ಹೇಳುತ್ತೆ, ಕುಸುಮ ಅಂತ ಹೇಳುತ್ತೆ, ಹೂವಿನ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಅದು ವಾರದಾದಿಯಲ್ಲಿ ಒಳ್ಳೆಯ ಫಲ. ಮತ್ತು ಹೆಣ್ಣುಮಕ್ಕಳಿಗೆ ಬುದ್ಧಿ ಪ್ರಚಂಡವಾದ ಬುದ್ಧಿ, ಅದು ತುಂಬ ಚೆನ್ನಾಗಿದೆ. ಅದರಿಂದ ನೀವು ಈ ಕಷ್ಟ ಕೋಟಲೆಗಳನ್ನು ದಾಟ್ತೀರ, ಅದರಲ್ಲಿ ಸಂಶಯ ಬೇಡ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ನೋಡೋಣ. ವಾರದ ಅಂತ್ಯದಲ್ಲಿ ನಿಮಗೆ ದ್ವಿತೀಯದಲ್ಲಿ ಸಂಗಾತಿಯಿಂದ ಅತಿವ್ಯಯ, ಕುಟುಂಬದಲ್ಲಿ ಘರ್ಷಣೆಗಳು, ಹಿರಿಯರಿಂದ ಸಲಹೆಗಳು, ವೃತ್ತಿಯಲ್ಲಿ ಜಾಗ್ರತೆ ವಹಿಸಿ ಅಂತ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಎಚ್ಚರಬೇಕು. ಕೆಲವು ಶುಕ್ರನ ಜೊತೆಗೆ ರಾಹು, ಕುಜ ಮತ್ತು ಬುಧ ಎಲ್ಲ ಸೇರಿದಾಗ ಮಿಶ್ರ ಪ್ರತಿಕ್ರಿಯೆ ಇರ್ತದೆ. ಅಲ್ಲಿ ಒಂದು ಸ್ಥಿರ ಬುದ್ಧಿ ಇರುವುದಿಲ್ಲ ಕೆಲಸದ ವಿಚಾರದಲ್ಲಿ. ಅವರು ಇದೇ ಹೇಳಿದ್ರು, ಮತ್ತೊಬ್ಬರು ಮಗುದೊಂದು ಹೇಳಿದ್ರು, ನಾನೇನು ಮಾಡೋದು, ಈ ರೀತಿಯ ಗೊಂದಲಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದೋ ಒಂದು ನಿರ್ಧಾರ, ಪೂರ್ಣತೆ ಅನ್ನೋದು ಬರೋದಿಲ್ಲ. ಆ ರೀತಿಯಲ್ಲಿ ಸ್ವಲ್ಪ ತಕರಾರುಗಳಿದ್ದಾವೆ. ಆದರೆ ಗುರುವಿನ ದೃಷ್ಟಿ ನಿಮ್ಮ ವಾಕ್ಸ್ಥಾನಕ್ಕಿರೋದ್ರಿಂದಾಗಿ ಗುರು ದೃಷ್ಟಿ ಬಿದ್ದರೆ ಎಲ್ಲ ದೋಷಗಳನ್ನು ಅಲ್ಲಿ ಹೇಳುತ್ತೆ ಶಾಸ್ತ್ರದಲ್ಲಿ ಒಂದು ಮಾತು, ನಿಶೇಷ ದೋಷಹರಣೆ ಶುಭವರ್ಧನೇಜ ವೀರ್ಯಂ ಗುರೋರಧಿಕಮಸ್ತಿ ಅಖಿಲಗ್ರಹೇಭ್ಯ ಅಂತ. ಹೀಗಾಗಿ ಗುರು ದೃಷ್ಟಿ ಇರೋದ್ರಿಂದ ಸ್ವಲ್ಪ ಚೇತರಿಸ್ಕೊಳ್ತೀರಾ, ಯೋಚನೆ ಮಾಡಬೇಡಿ. ಗುರು ಹಿರಿಯರ ಮಾರ್ಗದರ್ಶನ ತಗೊಂಡ್ರೆ ಬಹಳ ಒಳ್ಳೆಯದು. ಮಕರ ರಾಶಿಯವರು ಪ್ರಾರ್ಥನೆಗೆ ಗುರು ಪ್ರಾರ್ಥನೆಯನ್ನೇ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಗುರುವಿನ ಸೇವೆ ಮಾಡೋದರಿಂದ ಆಪತ್ತಿನಿಂದ ಹೊರಗೆ ಬರ್ತೀರ. ಇನ್ನು ಕುಂಭರಾಶಿಗೆ ಹೋಗೋಣ. ಕುಂಭರಾಶಿಯವರಿಗೆ ನೋಡಿ, ನಾಳೆಯಿಂದ ಕುಜನ ಸಂಚಾರ ನಿಮಗೆ ಅಲ್ಲಿ ದುಃಖಾರ್ಥೋ ವಿಧನಃ ಅಟನಃ ಅಂತೆಲ್ಲ ಹೇಳುತ್ತೆ. ಮತ್ತು ಅನೃತರತಃ ಅಂತ ಸುಳ್ಳು ಹೇಳಬೇಕಾದ ಪರಿಸ್ಥಿತಿಗಳು ಬಂದುಬಿಡುತ್ತೆ. ಆ ರೀತಿಯ ಒಂದು ಒತ್ತಡ. ಮತ್ತು ಆರೋಗ್ಯದಲ್ಲೂ ಬಾಧೆ, ಚರ್ಮ ಬಾಧೆ, ದಾಂಪತ್ಯದಲ್ಲಿ ಮನಸ್ತಾಪಗಳು, ಸ್ವಲ್ಪ ನಿಮಗೆ ಕ್ಷತತನ ಹೊಂತ ಶರೀರಕ್ಕೆ ಪೆಟ್ಟು ಮಾಡ್ಕೊಳ್ಳೋದು. ಹೆಣ್ಮಕ್ಳು ಅಡುಗೆ ಮನೆಯಲ್ಲಿದ್ದರೆ ಸ್ವಲ್ಪ ಹುಷಾರು, ಗ್ಯಾಸ್ ಸ್ಟವ್ ಮತ್ತೊಂದಲ್ಲಿ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅಂತೂ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಇದೆ ಈ ವಾರದ ಆದಿಯಲ್ಲಿ. ಆದರೆ ಚಂದ್ರನ ಸಂಚಾರ ಚೆನ್ನಾಗಿರೋದ್ರಿಂದ ಸ್ನೇಹಿತರ ಜೊತೆಗೆ ಹೆಚ್ಚು ಕಾಲ ಹರಣ ಮಾಡ್ತಕ್ಕಂಥದ್ದು. ಮನೆ ಸಾಕಪ್ಪ, ಹೊರಗಡೆ ಇರೋಣ ಅಂತ ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಸ್ನೇಹಿತರಿಂದ ಸಹಾಯ ಸಹಕಾರ ಸಿಗುತ್ತೆ. ಬಂಧುಗಳೇ ಮಿತ್ರರೋಪಾದಿಯಲ್ಲಿ ವರ್ತನೆ ಮಾಡ್ತಾರೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚು ಈ ತೋಟ ಮತ್ತೊಂದು ಇವುಗಳಲ್ಲಿ ಹೆಚ್ಚು ಕೆಲಸ ಆಸಕ್ತಿ ಬೆಳೀತಕ್ಕಂಥದ್ದು, ಅಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ, ಚೆನ್ನಾಗಿದೆ. ಆದರೆ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ, ಬುದ್ಧಿಯು ಸ್ವಲ್ಪ ಗೊಂದಲದ ವಾತಾವರಣ ಇರ್ತದೆ. ಇದ ಅಥವಾ ಡೈಲಮ ಅಂತೀವಲ್ಲ, ಆ ರೀತಿಯ ಸಾಧ್ಯತೆ ಹೆಚ್ಚು ವಾರದ ಆದಿಯಲ್ಲಿ ಕುಂಭರಾಶಿಯವರಿಗೆ. ದುಃಖಾರ್ತಿ ಅಂದರೆ ಹೆಚ್ಚು ಮನಸ್ಸಿಗೆ ವ್ಯಥೆ, ನೋವು ಇದನ್ನು ಸೂಚಿಸ್ತಾ ಇದೆ. ವಾರದ ಅಂತ್ಯ ನೋಡೋಣ. ವಾರದ ಅಂತ್ಯದಲ್ಲಿ ಚುರುಕು ಬುದ್ಧಿ, ಮನೋಬಲ ಚೆನ್ನಾಗಿರ್ತದೆ. ಉನ್ನತ ಶಿಕ್ಷಣದಲ್ಲಿ ಅನುಕೂಲ. ಸ್ವಲ್ಪ ಗುರುವಾರದವರೆಗೆ ಈ ರೀತಿಯ ತೊಡಕುಗಳು, ಆಮೇಲೆ ತುಂಬ ಚೆನ್ನಾಗಿದೆ. ಅಲ್ಲಿ ಚಂದ್ರನು ಗುರು ಒಟ್ಟಿಗೆ ಸೇರಿಬಿಟ್ಟಾಗ ಬುದ್ಧಿಬಲ ಅದರ ಜೊತೆಗೆ ದೈವಬಲ ಎರಡೂ ಸೇರಿಬಿಡುತ್ತೆ. ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ ಕಾಣ್ತೀರಾ.
ಸಾಲ ನಿವಾರಣೆಗೆ ದಾರಿ ಸಿಗ್ತಕ್ಕಂಥದ್ದು. ಆರೋಗ್ಯ ಮಾತ್ರ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಶಿರೋಬಾಧೆ ಮತ್ತು ಮುಖ್ಯವಾಗಿ ಕಣ್ಣಿಗೆ ಸಂಬಂಧಿಸಿರ್ತಕ್ಕಂಥ ತೊಡಕುಗಳು ಇದನ್ನು ಸೂಚಿಸ್ತಾ ಇದೆ. ಅದರ ಕಡೆ ಗಮನ ಬೇಕು. ಆದರೆ ಬುದ್ಧಿ ಈ ಡೈಲಮ ಮತ್ತೊಂದು ಇತ್ತಲ್ಲ, ಅದೆಲ್ಲ ನಿವಾರಣೆ ಆಗುತ್ತೆ. ಗುರುವಾರದ ಮೇಲೆ ಒಂದು ಸ್ಥಿರ ಬುದ್ಧಿ ಬರುತ್ತೆ. ನಾನು ಆಲೋಚನೆ ಮಾಡಿದ್ದು ಸರಿ ಅಂತ ಅನಿಸುತ್ತೆ. ಒಳ್ಳೆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಸಾಧ್ಯತೆ ಇವೆಲ್ಲ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿರುತ್ತೆ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ತೀರ್ಥ ಸೇವನೆ ಮಾಡಿ, ಇದು ತುಂಬ ಸಹಾಯ ಆಗುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಕುಟುಂಬ ಸಹೋದರರಲ್ಲಿ ಸಹಕಾರ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ ಸ್ವಲ್ಪ ಘರ್ಷಣೆಗಳು ಬರುತ್ತೆ. ಅತಿಯಾದ ವ್ಯಯ, ಅಲೆದಾಟ ಇದೆ. ಪ್ರಯಾಣ, ಭೂಮಿಯ ಸಮಸ್ಯೆಗಳು ಉಂಟಾಗಬಹುದು. ನಿಮಗೆ ಕುಜನ ಸಂಚಾರ, ಧನಾಧಿಪತಿ ವ್ಯಯದಲ್ಲಿ ಸಂಚರಿಸುವಾಗ ಅತಿ ವ್ಯಯ ಇದೆ. ಚಂದ್ರ ದ್ವಿತೀಯದಲ್ಲಿ ಸಂಚರಿಸಿದರೆ ಸುಗ್ರಾಸ ಭೋಜನ ಹೇಳಿದೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಒಂದು ಗೌರವ, ಮನ್ನಣೆ ಸಿಗುತ್ತೆ. ಆ ಮಟ್ಟಕ್ಕೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಮಟ್ಟಿಗಿನ ಸಹಾಯ ಇದೆ ಅನ್ನೋ ಸಮಾಧಾನ ಇರ್ತದೆ. ಆದರೆ ಅಲೆದಾಟ ತಪ್ಪಿದ್ದಲ್ಲ, ನಿಮಗೆ ಖರ್ಚು ತಪ್ಪಿದ್ದಲ್ಲ, ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಈ ದಿವಸ ಪ್ರಯಾಣದಲ್ಲೂ ಅಷ್ಟೇ ನಿಮಗೆ ತೊಡಕುಗಳು. ಎಲ್ಲೋ ಹೊರಟಿರ್ತೀರ, ಗಡಿಬಿಡಿಲಿ ಅರ್ಜೆಂಟಲ್ಲಿ ಹೋಗಬೇಕು ಅಂತ ಆಗೋದಿಲ್ಲ, ವಿಳಂಬವಾಗುತ್ತೆ, ವಿಘ್ನವಾಗುತ್ತೆ, ದಾರಿ ಮಧ್ಯೆ ನಿಂತ್ಕೋಬೇಕಾಗುತ್ತೆ. ಆ ರೀತಿಯ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ. ಗಮನ ಇರಲಿ, ಶಾಂತವಾಗಿರಬೇಕು. ಸಂದರ್ಭ ಏನು ಈಗ ನೋಡಿ, ಬೆಂಗಳೂರಿನ ಆದ್ಯಂತ ರಸ್ತೆಗಳು ಕಿತ್ತಾಕಿದ್ದಾರೆ. ಈ ಸಂದರ್ಭದಲ್ಲಿ ಹೋಗುವಾಗ ಹೇಗೆ ನಾವು ತಲುಪಲಿಕ್ಕಾಗುತ್ತೆ? ಸಮಾಧಾನವಾಗಿ ಹೋಗಬೇಕಾಗುತ್ತೆ. ನಮ್ಮ ಟೈಮನ್ನೇ ಸ್ವಲ್ಪ ಮುಂದೆ ಇಟ್ಟುಕೊಂಡು 1 ಗಂಟೆ, ಅರ್ಧ ಗಂಟೆ ಕಾಲ ಅಂದರೆ 1 ಗಂಟೆ ಕಾಲ ಅಂತ ಇಟ್ಟುಕೊಂಡು ನಾವು 1 ಗಂಟೆ ಮುಂಚೆ ರೆಡಿಯಾಗಿ ಹೋಗೋದು ತುಂಬ ಒಳ್ಳೆಯದು. ಆ ರೀತಿಯ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಬೇರೆ ಕಡೆ ಇಲ್ಲ ಅಂತಲ್ಲ, ಬೇರೆ ಕಡೆಗಳು ಎಲ್ಲ ಊರುಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಹೀಗಾಗಿ ಸಮಾಧಾನ ಇರಲಿ, ಪ್ರಯಾಣದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಾರಾಂತ್ಯದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ. ಅಲ್ಲಿ ಚಂದ್ರ ಮತ್ತು ಗುರು ಸಂಚಾರ ತುಂಬ ಚೆನ್ನಾಗಿದೆ. ಹೀಗಾಗಿ ಅದು ಗಜಕೇಸರಿ ಯೋಗವಾಗುತ್ತೆ. ಹಾಗಾಗಿ ಬುದ್ಧಿಯೂ ಚೆನ್ನಾಗಿರುತ್ತದೆ, ತುಂಬ ಚೆನ್ನಾಗಿದೆ. ಸಮಾಧಾನ, ಸೌಖ್ಯಗಳು ಸಿಗುತ್ತೆ. ವೃತ್ತಿಯಲ್ಲೂ ಅನುಕೂಲ ಕಾಣ್ತೀರ, ಚೆನ್ನಾಗಿದೆ. ಮೀನರಾಶಿಯವರಿಗೆ ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ನಾವು ಧಾನ್ಯ ಸಮರ್ಪಣೆ ಮಾಡಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಎಸ್, ಇವಿಷ್ಟು 12 ರಾಶಿಗಳ ಇಡೀ ವಾರದ ಫಲಾಫಲ. ಸಣ್ಣ ಪುಟ್ಟ ದೋಷಗಳಿದ್ರೆ ಪರಿಹಾರ ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಶಾಸ್ತ್ರಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಮಂತ್ರ ಪರಿಹಾರದ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಇವತ್ತು ಶಾಸ್ತ್ರಿಗಳು ಯಾವ ಮಂತ್ರವನ್ನು ನಮಗೆ ತಿಳಿಸ್ಕೊಡ್ತಾರೆ ನೋಡೋಣ. ಶಾಸ್ತ್ರಿಗಳೇ, ಯಾವ ಮಂತ್ರ? ಈ ದಿವಸ ಒಂದು ಒಳ್ಳೆಯ ಮಂತ್ರವನ್ನು ನೋಡೋಣ. ಈಗ ಕುಜನ ಪರಿವರ್ತನೆ ಇದೆ. ಈ ಕಾರಣದಿಂದಾಗಿ ಕುಜ ಸ್ವಲ್ಪ ಈ ಶತ್ರು ಕ್ಷೇತ್ರದಲ್ಲಿ ಸಂಚರಿಸುವಾಗ ಸ್ವಲ್ಪ ಮಟ್ಟಿಗೆ ಆತಂಕಗಳು ಎದುರಾಗುತ್ತೆ. ಅದರ ನಿವಾರಣೆಗೆ ಒಂದು ಮಂತ್ರವನ್ನು ಗಮನಿಸಿ. ನಮಸ್ತೆ ನಮಸ್ತೆ ಗುಹ ತಾರಕಾರೆ, ನಮಸ್ತೆ ನಮಸ್ತೆ ಗುಹ ಶಕ್ತಿಪಾಣೆ, ನಮಸ್ತೆ ನಮಸ್ತೆ ಗುಹ ದಿವ್ಯಮೂರ್ತೆ, ಕ್ಷಮಸ್ವ ಸಮಸ್ತ ಅಪರಾಧಂ ಅಂತ. ಎಲ್ಲ ಅಪರಾಧವನ್ನು ಕ್ಷಮಿಸಿಬಿಟ್ಟು ನಮ್ಮನ್ನು ತಾರಕ ಅಂದರೆ ಕಾಪಾಡ್ತಕ್ಕಂಥದ್ದು ಅಂತ, ಆ ರೀತಿಯಲ್ಲಿ ಕಾಪಾಡಪ್ಪ ಅಂತ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ವಿಶೇಷ ಸ್ತುತಿ. ಇದನ್ನು ಎಲ್ಲ ರಾಶಿಯವರು ಹೇಳ್ಕೋಬೇಕು. ಅದರಿಂದ ಅನುಕೂಲ ಉಂಟಾಗುತ್ತೆ. ಎಸ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.